शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः ಶ್ರೀಮಚ್ಶಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶ್ರೀ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪಿಗಳ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. 1ನೇ ಅಧ್ಯಾಯ ಬ್ರಹ್ಮಸೂತ್ರ 1ನೇ ಅಧ್ಯಾಯ 4ನೇ ಪಾದ 7ನೇ ಅಧಿಕರಣದೊಳಗೆ 23ನೇ ಸೂತ್ರದೊಳಗೆ ಇಲ್ಲಿ ಶಂಕರ ಭಾಷ್ಯದೊಳಗೆ ಸಿದ್ಧಾಂತವನ್ನ ಮಂಡನ ಮಾಡ್ತಾ ಇದ್ದಾರೆ. ಈಗ ಭಾಷ್ಯದಲ್ಲಿ ಹೇಳ್ತಾ ಇದ್ದಾರೆ, ದೃಷ್ಟಾಂತೇಪಿ ಯಥಾ ಸೌಮ್ಯ ಏಕೇನ ಮೃತ್ಪಿಂಡೇನ ಸರ್ವಂ ಮೃಣ್ಮಯಂ ವಿಜ್ಞಾತಂ ಸ್ಯಾತ್ ವಾಚಾರಂಭಣಂ ವಿಕಾರೋ ನಾಮಧೇಯ ಮೃತ್ತಿಕಿತ್ತೇವ ಸತ್ಯಂ. ಅಂದ್ರೆ ಹೇ ಸೌಮ್ಯನೇ, ಅಂದ್ರೆ ಶ್ವೇತಕೇತುವನ್ನ ಕುರಿತ ಉದ್ದಾಲಕ ಮಹರ್ಷಿಗಳು ಇಲ್ಲಿ ಉಪದೇಶವನ್ನ ಮಾಡುವಂತವರಾಗ್ತಾ ಇದ್ದಾರೆ. ಅವ್ರೇನ್ ಹೇಳಿದ್ರು ಅಂತಂದ್ರೆ, ಏಕೇನ ಮೃತ್ಪಿಂಡೇನ, ಒಂದು ಮಣ್ಣಿನ ಮುದ್ದೆ ಅನ್ನುವಂತಹದ್ದಿದೆ. ಈಗ ತಂದೆ ಮಗ ಇಬ್ರು ಪೇಟೆಗೆ ಹೋಗಿದ್ರು ಬೆಳಗಿನ ಜಾವದಲ್ಲಿ. ಅಲ್ಲಿ ಕುಂಬಾರನ ಮನೆ ಮುಂದ ಅವ ಮಣ್ಣು ತಂದು ಹಾಕಿ ಅದನ್ನ ಹದನವಾಗಿ ಕಲಿಸಿದ್ದದು. ಆ ಮಣ್ಣಿನ ರಾಶಿಯನ್ನ ಕಲಿಸಿದ್ದದನ್ನ. ಅವಾಗ ಮಗು ಕೇಳ್ತಪ್ಪ ಅದೇನು ಅಂತ ಕೇಳಿದಾಗ ತಂದೆ ಏನ್ ಹೇಳಿದ, ನೋಡಪ್ಪ ಅದು ಮಣ್ಣಿನ ಮುದ್ದೆ ಅಂತ ಹೇಳಿದವ. ಮುಂದೆ ಅವ್ರು ಹಂಗ ಪೇಟೆಗೆ ಹೋದ್ರು. ಮುಂದೆ ಸಾಯಂಕಾಲ ಬರೊಳಗಾಗಿ ಅಲ್ಲಿ ಮಣ್ಣಿನ ಮುದ್ದೆ ಇದ್ದಿದ್ದಿಲ್ಲ. ಅಲ್ಲಿ ಅನೇಕ ಕೊಡಗಳು, ಮಡಿಕೆ, ಮತ್ತಲ್ಲಿ ಸಣ್ಣ ಸಣ್ಣ ಕುಡಿಕೆಗಳು, ಹರಿವೆ, ಮುಚ್ಚಳ ಏನೆಲ್ಲ ಮಾಡಿ ಇಟ್ಟಿದ್ದಲ್ಲಿ ಅವ. ಸಾಯಂಕಾಲ ಬರೊಳಗ ಅವೆಲ್ಲ ತಯಾರಾಗಿದ್ದು. ಯಪ್ಪ ಇವೇನು ಅಂತ ಕೇಳಿದ್ದ. ನೋಡಪ್ಪ ಅದ ಮಣ್ಣಿನ ಮುದ್ದೆ, ಇಲ್ಲಿ ಅನೇಕ ಇಲ್ಲಿ ಗಡಿಗೆ ಕುಡಿಕೆ ಏನೆಲ್ಲ ಆಗಿ ತಯಾರಾಗೈತಿ ಅಂತ ಹೇಳಿ ಹೇಳಿದ. ಇಲ್ಲಿ ಕಾರಣ ಯಾವುದು ಅಂತಂದ್ರೆ ಮಣ್ಣು. ಆ ಮಣ್ಣಿನಿಂದ ಅನೇಕ ಘಟ ಆಗಲಿ, ಕುಡಿಕೆ ಆಗಲಿ, ಮುಚ್ಚಳಾಗಲಿ, ಬೂಜಿ ಆಗಲಿ, ಇವೆಲ್ಲವೂ ಒಂದು ಮಣ್ಣಿನಿಂದಲೇ ತಯಾರಾಗ್ಯಾವ. ಇವೆಲ್ಲ ಕಾರ್ಯಗಳು ಅಂತ. ಹೇಗೆ ಒಂದು ಮೃತ್ಪಿಂಡ ಅಂದ್ರೆ ಮಣ್ಣಿನ ಮುದ್ದೆಯನ್ನ ತಿಳಿಯುವುದರಿಂದ ಸರ್ವಂ ಮೃಣ್ಮಯಂ ವಿಜ್ಞಾತಂ ಸ್ಯಾತ್, ಆ ಮಣ್ಣಿನಿಂದ ಆಗಿರ್ತಕ್ಕಂಥ ಅನೇಕ ವಸ್ತುಗಳಂತ ಏನದಾವು, ಅದು ಕೊಡ ಆಗಿರಬಹುದು ಅಥವಾ ಹೂಜಿ ಆಗಿರಬಹುದು, ಅದು ಯಾವುದೋ ಒಂದು ಯಾವುದೋ ಒಂದು ಮಣ್ಣಿನ ಪಾತ್ರೆ ಆಗಿರ್ಬೋದು, ಅವೆಲ್ಲವನ್ನ ತಿಳಿದಂತೆ ಆಗುತ್ತದೆ ಅಂತ. ಕಾರಣವಾಗಿರ್ತಕ್ಕಂಥ ಮಣ್ಣನ್ನ ತಿಳಿಯುವುದರಿಂದ ಕಾರ್ಯವಾಗಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ಎಲ್ಲ ಸಾಮಗ್ರಿಗಳು ತಿಳಿದಂಗ ಆಗ್ತದ ಅಂತ. ವಾಚಾರಂಭಣಂ ವಿಕಾರೋ ನಾಮಧೇಯಂ, ಅಲ್ಲಿ ಆ ಘಟ ಕೊಡ, ಮಣ್ಣಿನ ಕೊಡ ಅಂತೇವಿ, ಹರಿವೆ ಅಂತೇವಿ ಅಥವಾ ಮುಚ್ಚಳ ಅಂತೇವಿ, ಅವಕ್ಕಿರ್ತಕ್ಕಂಥ ನಾಮರೂಪಗಳು ಬೇರೆ 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 ಅದಾವ. ಈಗ ಮಣ್ಣಿನ ಕೊಡ ಅದು ಇದು ಆಗಂಗಿಲ್ಲ, ಏನು ಹೂಜಿ ಆಗಂಗಿಲ್ಲ, ಮುಚ್ಚಳ ಆಗಂಗಿಲ್ಲ. ಅವಕ್ಕಿರ್ತಕ್ಕಂಥ ನಾಮಗಳೇ ಬೇರೆ, ರೂಪವೇ ಬೇರೆ. ಆದ್ರೆ ಅವು ಏನು ವಿಚಾರ ಮಾಡಿ ನೋಡೋದು ಮಣ್ಣು ಅದಾವಂತೆಲ್ಲ. ಅವಿಷ್ಟೆಲ್ಲದ್ರಲ್ಲಿನೂ ಮಣ್ಣನ ಅದ ಅಂತ. ಅಲ್ಲಿ ನಾಮರೂಪಗಳು ವಾಚಾರಂಭಣ ಅಂದ್ರೆ ವಾಣಿಯೊಳಗೆ ಮಾತ್ರ ಅದಾವ ಅವು. ಯಾಕಂದ್ರೆ ಮೊದಲು ಮಣ್ಣಿನೊಳಗೆ ಇದ್ದಿದ್ದಿಲ್ಲ, ಒಡೆದು ಧೂಳಾಗಿ ಹೋದ್ಮೇಲೂ ಇರಂಗಿಲ್ಲ, ನಾಮರೂಪಗಳು ಉಳಿಯಂಗಿಲ್ಲ. ಉಳಿಯುವುದೇನು ಮಣ್ಣು ಒಂದೇ ಅಂತ. ಮೃತ್ತಿಕೆತ್ತೇವ ಸತ್ಯಂ ಅಂತ ಹೇಳ್ತಾರ. ಅಲ್ಲಿ ಮಣ್ಣು ಒಂದೇ ಸತ್ಯ ಅದ ಹೊರತು ಆ ನಾಮರೂಪಗಳು ಮಾತ್ರ ಅವು ಮಿಥ್ಯೆ ಆಗಿದಾವೆ ಅಂತ. ಇತಿ ಉಪಾದಾನ ಕಾರಣ ಗೋಚರ ಏವ ಆಮ್ನಾಯತೆ. ಹಿಂಗ ಶ್ರುತಿ ಎನ್ನುವಂತಹದ್ದಲ್ಲಿ ಏನ್ ಮಾಡ್ಯದ ಅಂತಂದ್ರೆ, ಆ ಉಪಾದಾನ ಕಾರಣ ವಿಷಯದಲ್ಲಿನೇ ಅದು ನಮಗ ಉಪದೇಶ ಮಾಡುವಂತಹದ್ದಾಗಿದೆ ಅಂತ.
ಅದರ ಪಠಣೆ ಎನ್ನುವಂತಹದ್ದು ಅದ ಅಂತ ಹೇಳ್ತಾ ಇದ್ದಾರೆ. ಉಪಾದಾನ ಕಾರಣ ಅಂತ ಹೇಳಿದ್ರು. ಯಾಕೆ ಮಣ್ಣು ಇಲ್ಲದೆ ಹೋದ್ರೆ ಅಲ್ಲಿ ಮಡಿಕೆ ಎನ್ನುವಂತಹದ್ದು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಮತ್ತ ಇನ್ನೊಂದು ಉದಾಹರಣೆಯನ್ನ ಕೊಡ್ತಾರೆ ಅಂತ. ಏಕೇನ ಲೋಹಮಣಿನ ಸರ್ವಂ ಲೋಹಮಯ ವಿಜ್ಞಾತಂ ಸ್ಯಾತ್. ಅದ ಮತ್ತು ಮುಂದಿನ ಮಂತ್ರದಲ್ಲಿ ಏನ್ ಹೇಳಿದ್ರು ಅಂತಂದ್ರೆ, ಒಂದು ಬಂಗಾರವನ್ನು ತಿಳಿಯುವುದರಿಂದ ಆ ಬಂಗಾರದಿಂದ ಆಗಿರ್ತಕ್ಕಂತ ಎಲ್ಲಾ ಆಭರಣಗಳನ್ನು ತಿಳಿದಂತೆ ಅಂತ. ಕಾರಣವನ್ನ ತಿಳಿದ್ರೆ ಸಾಕು, ಕಾರ್ಯವನ್ನ ತಿಳಿದಂತೆ ಅಂತ. ಹಂಗ ಬ್ರಹ್ಮ ಅನ್ನುವಂತಹದ್ದು ಈ ಜಗತ್ತಿಗೆ ಕಾರಣ ಆಗ್ಯದ. ಬ್ರಹ್ಮ ಒಂದನ್ನ ತಿಳಿದು ಬಿಟ್ರೆ ಬ್ರಹ್ಮದಿಂದ ಆಗಿರ್ತಕ್ಕಂತ ಈ ಕಾರ್ಯರೂಪ ಪ್ರಪಂಚ ಎಲ್ಲವನ್ನು ತಿಳಿದಂತೆ ಅಂತ. ಮೊದಲಿಲ್ಲಿ ಉಪಾದಾನ ಕಾರಣ ಯಾವುದು ಅನ್ನೋದನ್ನ ನಾವು ಅರ್ಥಕೊಳ್ಬೇಕು. ಈ ಜಗತ್ತಿಗೆ ಬ್ರಹ್ಮವೇ ಉಪಾದಾನ ಕಾರಣವಾಗಿದೆ. ಯಾಕಂದ್ರೆ ಬ್ರಹ್ಮದಿಂದಲೇ ಜಗತ್ತನ್ನುವಂತಹದ್ದು ಹುಟ್ಟ್ಯದ. ಈ ಜಗತ್ತಿನಲ್ಲಿರ್ತಕ್ಕಂತ ನಾಮರೂಪಗಳು ಏನದಾವು ಅವು ಮಿಥ್ಯಾ ಅದಾವು. ಯಾಕಂದ್ರೆ ಪ್ರಳಯ ಆದ ಮೇಲೆ ಉಳಿಯುವಂತಹದ್ದು ಯಾವುದು? ಬ್ರಹ್ಮವೇ. ಸೃಷ್ಟಿ ಪೂರ್ವದಲ್ಲಿ ಇದ್ದದ್ದು ಬ್ರಹ್ಮವೇ. ಮಧ್ಯದಲ್ಲಿ ನಾಮರೂಪಗಳಾಗಿ ಜಗತ್ ತೋರ್ಲಿಕ್ಕತ್ತದ. ಅಲ್ಲಿ ವಿಚಾರ ಮಾಡಿ ನೋಡಿದ್ರೆ ಆ ನಾಮರೂಪ ಜಗತ್ತು ಅದು ಬ್ರಹ್ಮವೇ ಅಂತದು. ಹಂಗ ಗಡಿಗೆ ಕುಡಿಕೆ ಮಡಿಕೆ ಏನಾಗಿ ತೋರುವಾಗ್ಲೂ ಕೂಡ ಮಣ್ಣೇ ಹೇಗೈತೋ, ನಾವು ಸುಮ್ಮನೆ ಇದನ್ನ ಗಡಿಗಂತೇವಿ, ಇದನ್ನ ಕುಡಿಕಂತೇವಿ, ಇದಕ್ಕೆ ಮುಚ್ಚಳಂತೇವಿ, ಇದಕ್ಕ ಪೂಜೆ ಅಂತೇವಿ, ಏನೇನೋ ಹೆಸರಿಟ್ಟು ಕರಿತೇವಿ. ಅದ್ರಲ್ಲಿ ಇರೋದೇನು ಮಣ್ಣ ಅಂತದು. ಕೆಳಗ್ ಮುಟ್ಟು ನೋಡಿದ್ರು ಮಣ್ಣ ಅದ, ಮಧ್ಯದಲ್ಲಿ ಮುಟ್ಟು ನೋಡಿದ್ರು ಮಣ್ಣ ಅದ, ಕಂಠಲೋಗಿ ಮುಟ್ಟು ನೋಡಿದ್ರು ಮಣ್ಣ ಅದ. ಮಣ್ಣನ್ನು ಹೊರತುಪಡಿಸಿ ಅಲ್ಲಿ ಗಡಿಗೆ ಕುಡಿಕೆ ಅನ್ನುವಂಥದ್ದು ಏನು ಇಲ್ಲೇ ಇಲ್ಲ ಅಂತ. ಹಂಗಲ್ಲಿ ಬಂಗಾರ ಅನ್ನುವಂತಹದ್ದು ಆ ಆಭರಣಗಳಲ್ಲಿ ಬಂಗಾರವೇ ಐತಿ ಅಂತಲ್ಲಿ. ಆಭರಣಗಳು ಬೇರೆ ಬಂಗಾರ ಬೇರೆ ಮಾಡಕ್ ಬರ್ತೈತನ್ರಿ? ಅದನ್ನ ಮಾಡಕ್ ಬರಂಗಿಲ್ಲ. ಅದಕ್ಕ ಇಲ್ಲಿ ಕಾರಣವಾಗಿರ್ತಕ್ಕಂತ ಬಂಗಾರ ಒಂದನ್ನ ತಿಳಿದ್ರೆ ಆ ಬಂಗಾರದಿಂದ ಆಗಿರ್ತಕ್ಕಂತ ಏನು ಆಭರಣಗಳದಾವು, ಮೂರ್ತಿಗಳದಾವು. ನಾವು ಬಂಗಾರದಿಂದ ಗಣಪತಿ ಮೂರ್ತಿ ಮಾಡಿಸ್ಬೋದು, ಅಥವಾ ದೇವಿ ಮೂರ್ತಿ ಮಾಡಿಸ್ಬೋದು, ಈಶ್ವರನ ಮೂರ್ತಿ ಮಾಡಿಸ್ಬೋದು. ಅವೆಲ್ಲಾ ಮೂರ್ತಿಗಳಲ್ಲಿ ಇರ್ತಕ್ಕಂಥದ್ದು ಕೇವಲ ಬಂಗಾರ ಒಂದೇ ಸತ್ಯ ಅದ. ಆ ನಾಮರೂಪಗಳು ಮಾತ್ರ ಮಿಥ್ಯಾ ಅದಾವು ಅಂತವು. ಅದಕ್ಕೆ ಇಲ್ಲಿ ಅವ್ರೇನ್ ಹೇಳ್ಕೊಂಡ್ರೆ, ಏಕೇನ ಲೋಹಮಣಿನ ಸರ್ವಂ ಲೋಹಮಯ ವಿಜ್ಞಾತಂ ಸ್ಯಾತ್. ಒಂದು ಬಂಗಾರವನ್ನು ಅರಿತಿದ್ದಾದ್ರೆ ಅದರಿಂದ ಎಲ್ಲ ಅದರ ಕಾರ್ಯವಾಗಿರ್ತಕ್ಕಂಥ ಎಲ್ಲ ಆಭರಣಗಳನ್ನ ಅರಿತಂತೆ ಅಂತ. ಅದು ಮುಂದಿನ ಮಂತ್ರದಲ್ಲಿ ಅಲ್ಲಿ ಉದ್ದಾಲಕ ಮಹರ್ಷಿಗಳು ಶ್ವೇತಕೇತನಿಗೆ ಹೇಳ್ಕೊಂಡ್ ಬಂದರು. ಇನ್ನೊಂದು ಉದಾಹರಣೆ ಕೊಡ್ತಾರೆ. ಏಕೇರ ನಕ ನಿಕೃಂತನೇನ ಸರ್ವಂ ಕಾಷ್ಣಾಯಿತಂ ವಿಜ್ಞಾತಂ ಸ್ಯಾತ್. ಈ ಕಬ್ಬಿಣದಿಂದ ಏನ್ ಮಾಡ್ತಾರೆ ಅಂತಂದ್ರೆ, ಈ ಉಗುರನ್ನ ಕಟ್ ಮಾಡತಕ್ಕಂತದ್ದು ಒಂದು ನೀಲ್ಕಟ್ರ ಅಂತಾರಲ್ರ, ಅದು ಒಂದು ಕಬ್ಬಿಣದಿಂದಲೇ ತಯಾರಾಗಿರ್ತದ. ಅದು ಕಾರ್ಯ ಅಂತದು. ಅಂದ್ರೆ ಒಂದು ಕಬ್ಬಿಣವನ್ನ ಅರ್ಥ ಬಿಟ್ರೆ ಆ ಕಬ್ಬಿಣದಿಂದ ಆಗಿರತಕ್ಕಂತ ಎಲ್ಲಾ ಸಾಮಾನು ತಿಳಿದಂತೆ ಅಂತ. ಕೊಡ್ಲಿ ಆಗಲಿ ಅಥವಾ ಕುರ್ಚಿಗೆ ಆಗಲಿ, ಇನ್ನು ಹಾರಿ ಆಗಲಿ, ಅದು ನಕನಿಕೃಂತನ ಅಂತಂದ್ರೆ ಉಗುರನ್ನ ಕಟ್ ಮಾಡುವಂತಹದ್ದು ಒಂದು ಸಾಮಗ್ರಿ ಅಂತದು. ಅಂದ್ರೆ ಅವೆಲ್ಲ ಕಾರ್ಯ ಅಂತ. ಕಾರಣವಾಗಿರ್ತಕ್ಕಂತ ಒಂದು ಕಬ್ಬಿಣವನ್ನ ಅರ್ಥದ್ದಾದ್ರೆ ಅದರ ಕಾರ್ಯವನ್ನ ಸಂಪೂರ್ಣ ಎಲ್ಲಾ ಕಾರ್ಯವನ್ನ ಅರ್ಥಂತೆ ಅಂತ ಹೇಳಿ ಹಿಂಗ ಅಲ್ಲಿ ದೃಷ್ಟಾಂತವನ್ನ ಕೊಟ್ಟು ತಿಳಿಸ್ಕೊಂಡು ಬಂದಿದ್ದಾರೆ. ತಥಾ ಅನ್ಯತ್ರಾಪಿ, ಹಾಗೆ ಬೇರೆ ಕಡೆಯಲ್ಲಿಯೂ ಕೂಡ ಅಂತ ಹೇಳಿದ್ರು. ಬೇರೆ ಪ್ರಮಾಣ ಕೂಡ ಅಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಇನ್ನೊಂದು ಪ್ರಮಾಣ ಏನ್ ಹೇಳಿದ್ರು ಅಂತಂದ್ರೆ, ಕಸ್ಮಿನ್ನು ಭಗೋ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತಿ. ಇದು ಮುಂಡಕೋಪನಿಷತ್ನಲ್ಲಿ ಬರ್ತದೆ. ಭಗವಹ ಅಂದ್ರೆ ಹೇ ಭಗವಂತನೇ ಅಂತ. ಯಾವುದನ್ನ ಅರ್ಥ ಇದೆಲ್ಲವನ್ನ ಅರ್ಥಂತೆ ಆಗುತ್ತದೆಯೋ ಅಂತ ಅಲ್ಲಿ ಈ ರೀತಿಯಾಗಿ ಪ್ರತಿಜ್ಞೆಯನ್ನ ಮಾಡಿದ್ದಾರೆ. ಇತಿ ಪ್ರತಿಜ್ಞಾ ಅಂತ ಹೇಳಿದ್ರು. ಯಾವುದು ಒಂದನ್ನ ಅರ್ಥಕೊಂಡ್ರೆ ಇದೆಲ್ಲ ಪ್ರಪಂಚವನ್ನ ಅರಿತಂತೆ ಆಗ್ತದ ಅಂತ. ಇದೆಲ್ಲ ಅರ್ಥಕೊಂಡಂಗ ಆಗ್ಬಿಡ್ತೈತೆ ಅಂತ. ಹಂಗಾರೆ ಯಾವ್ದದು ಅಂತಂದ್ರೆ ಬ್ರಹ್ಮ ಅಂತ. ಬ್ರಹ್ಮ ಒಂದನ್ನ ಅರ್ಥ ಬಿಟ್ರೆ ಇಡೀ ಪ್ರಪಂಚವೆಲ್ಲವನ್ನ ಅರಿತಂತೆ ಅಂತದು.
ಯಾಕಂದ್ರೆ ಬ್ರಹ್ಮದ ಕಾರ್ಯವೇ ಈ ಜಗತ್ತು ಅಂತ ಹೇಳ್ತಾರ. ಹ್ಮ್ ಇದು ಈ ರೀತಿ ಪ್ರತಿಜ್ಞೆಯನ್ನ ಮಾಡಿದ್ದಾರೆ. ಎಲ್ಲಿ? ಮುಂಡಕೋಪನಿಷತ್ನಲ್ಲಿ ಹ್ಮ್ ಈ ಒಂದು ಮಂತ್ರ ಬರ್ತದೆ. ಹ್ಮ್ ಯಥಾ ಪೃಥಿವ್ಯಾಮೂಸದಯ ಸಂಭವಂತಿ ಇತಿ ದೃಷ್ಟಾಂತ. ಹ್ಮ್ ಅಲ್ಲಿ ದೃಷ್ಟಾಂತವನ್ನ ಕೊಟ್ರು. ಹ್ಮ್ ಬ್ರಹ್ಮದಿಂದಲೇ ಜಗತ್ತು ಉತ್ಪತ್ತಿ ಆಗ್ತದೆ ಅಂತ ಹೇಳ್ತೀರಿ, ಅದು ಹೇಗೆ ಅಂತಂದ್ರೆ ಹ್ಮ್ ಪೃಥಿವ್ಯಾಂ ಓಷಧಯ ಸಂಭವಂತಿ. ಹ್ಮ್ ಈ ಭೂಮಿಯೊಳಗ ಹ್ಮ್ ಅಲ್ಲಿ ಅನೇಕ ಔಷಧಿಗಳು ಉತ್ಪತ್ತಿ ಆಗ್ತಾ ಇದ್ದಾವೆ. ಹ್ಮ್ ಸಸ್ಯಗಳು ಅಂತ. ಔಷಧಯ ಅಂತಂದ್ರ ಹ್ಮ್ ಭೂಮಿಯೊಳಗ ಅನೇಕ ರೀತಿಯಾಗಿರ್ತಕ್ಕಂಥ ಸಸ್ಯಗಳು, ಹ್ಮ್ ಗಿಡ ಮರಗಳು ಮತ್ತು ಅವೆಲ್ಲ ಅಲ್ಲೇ ಹುಟ್ತಾವಿಲ್ರಿ ಭೂಮಿಯೊಳಗ. ಹೌದು. ಯಥಾ ಸತಪುರುಷಾತ್ ಕೇಶಲೋಮಾನಿ. ಹ್ಮ್ ಒಬ್ಬ ಚೈತನ್ಯ ಆಗಿರ್ತಕ್ಕಂಥ ಪುರುಷನಿಂದಲೇ ಹ್ಮ್ ಈ ಉಗುರು ಮತ್ತು ಕೂದಲು ಹುಡುತ್ತಾವಲ್ರಿ. ಹೌದು. ಹಾ, ಅಂದ್ರೆ ಆ ಉಗುರು ಕೂದಲು ಜಡ ಅದಾವ. ಹ್ಮ್ ನಮ್ಮ ಶರೀರ ಚೇತನ ಐತಿಲ್ರಿ ಇದು. ಹೌದು. ಈಗ ನಾವು ಎತ್ತರದೊಳಗೆ ನಾವು ಎಲ್ಲಿ ಮುಟ್ಕೊಂಡ್ರೆ ನಮಗೆ ಜ್ಞಾನ ಆಕತಿಲ್ರಿ. ಹೌದು. ಮತ್ತು ಇಷ್ಟೆಲ್ಲ ಶರೀರ ಕ್ರಿಯೆ ಮಾಡ್ತದ ಮೇಲೆ ಇದು ಜಡ, ಇದ್ರೊಳಗೆ ಚೈತನ್ಯ ಐತಿಲ್ರಿ ಇವಾಗ. ಹೌದು. ಆತ್ಮ ಸತ್ತಾ ಪಡ್ಕೊಂಡೈತಿ ಬಿಡ್ರಿ ಇವಾಗ. ಹ್ಮ್ ಆತ್ಮನ ಚೈತನ್ಯದಿಂದಲೇ ಚೈತನ್ಯದಂತೆ ತೋರ್ತಾ ಇದೆ. ಆದ್ರೂ ನಾವು ವ್ಯವಹಾರದೊಳಗ ಹ್ಮ್ ದೇಹ ಚೇತನ ಅಂತ ಹೇಳ್ತೀವಿಲ್ರಿ ಇವಾಗ. ಹೌದು. ಹಾ, ಅದು ಶಾಸ್ತ್ರ ದೃಷ್ಟಿಯಿಂದ ಅದು ಜಡ ಇಲ್ರಿ ಅದು. ಹ್ಮ್ ಸದ್ಯ ನಮಗೆ ತಿಳಿಯುವುದಕ್ಕೋಸ್ಕರವಾಗಿ ಇವಾಗ ಚೇತನಕ. ಹೌದು. ಅಂದ್ರೆ ಚೇತನವಾಗಿರ್ತಕ್ಕಂಥ ದೇಹದಿಂದ ಹ್ಮ್ ಜಡವಾಗಿರ್ತಕ್ಕಂಥ ಕೂದಲು ಮತ್ತು ಉಗುರುಗಳು ಹುಟ್ಟುತ್ತಾವು ಅಂತ. ಹ್ಮ್ ಯಾಕಂದ್ರೆ ಉಗುರು ಕಟ್ ಮಾಡಿದ್ರು ನಮ್ಗೆ ನೋವಾಗಂಗಿಲ್ಲ, ಹ್ಮ್ ಕೂದಲು ಕಟ್ ಮಾಡಿದ್ರು ನೋವಾಗಂಗಿಲ್ಲ. ಹೌದು. ಹೌದು. ಯಾಕೆ? ಜಡ ಅದಾವು. ಹ್ಮ್ ಹುಟ್ಟಿದ್ರಿಂದ ದೇಹದಿಂದ. ಹ್ಮ್ ಈ ದೇಹದೊಳಗೆ ಏನಾದರೂ ಒಂದು ಸೂಜಿ ಚುಚ್ಕೊಂಡ್ರೆ ನೋವಾಕೈತಿಲ್ರಿ. ಹ್ಮ್ ಸರಿ. ನೋವಾಕೈತಿ ಅಂದ್ಮ್ಯಾಗ ಅದು ಚೇತನ ಐತಿಲ್ರಿ ಅಲ್ಲಿ. ಹ್ಮ್ ದೇಹದೊಳಗೆ ನೀವು ಎಲ್ಲರ ಒಂದು ಸೂಜಿ ಆಗಲಿ ಏನೋ ಒಂದು ಚುಚ್ಚಿತು ಅಂತಂದ್ರೆ, ಮುಳ್ಳು ಚುಚ್ಚಿತು ಅಂತಂದ್ರೆ ನೋವು. ನಮ್ಗೆ ನೋವಾಕೈತಿಲ್ರಿ. ಹೌದು. ಹೌದು. ಅದ ಉಗುರು ಕಟ್ ಮಾಡಿದಾಗ ನಮ್ಗೆ ಯಾವ ಥರ ನೋವಾಗೈತೇನ್ರಿ ಅದು? ಇಲ್ಲ. ಹ್ಮ್ ಇಲ್ಲ. ತಲೆ ಕೂದಲು ಕಟ್ ಮಾಡ್ಕೋತೀವಿ, ಹ್ಮ್ ಹೌದು. ಅವಾಗ ಕೂಡ ನಮಗೆ ನೋವಿಲ್ಲ. ಹ್ಮ್ ಯಾಕಂದ್ರೆ ಅವೆರಡು ಜಡ ಅದಾವು ಅಂತ. ಹ್ಮ್ ಹಂಗ ಬ್ರಹ್ಮ ಅದು ಚೇತನ ಅದ. ಹ್ಮ್ ಈ ಜಗತ್ತು ಜಡ ಅದ ಅಂತ. ಹ್ಮ್ ಕರೆಕ್ಟ್. ಚೈತನ್ಯದಿಂದ ಚೈತನ್ಯ ಹುಟ್ಟಬೇಕಂತೇನಿಲ್ಲ, ಹ್ಮ್ ಜಡನೂ ಹುಟ್ಟಬಹುದು ಅಂತ. ಹೌದು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅದು ಈ ದೃಷ್ಟಾಂತ ಅದು. ಹ್ಮ್ ಹ್ಮ್ ಯತಃ ಪುರುಷಾತ್ ಕೇಶಲೋಮಾನಿ. ಹ್ಮ್ ಅಲ್ಲಿ 3 ದೃಷ್ಟಾಂತವನ್ನು ಕೊಟ್ಟಿದ್ದಾರೆ ಅವರಲ್ಲಿ. ಹೌದು. ಹೌದು. ಯಥಾ ಪೃಥಿವಿ ಔಷಧ ಸಂಭವಂತಿ ಯಥಾ ಸತಃ ಪುರುಷಾತ್ ಕೇಶಲೋಮಾನಿ ಹ್ಮ್ ತಥಾ ಕ್ಷರಾತ್ ಸಂಭವತಿ ವಿಶ್ವಂ. ಇನ್ನೊಂದು ದೃಷ್ಟಾಂತ ಐತದ್ರಿ. ಹ್ಮ್ ಆ ಶ್ರುತಿಯೊಳಗೆ ಇನ್ನು 3 ದೃಷ್ಟಾಂತವನ್ನ ಕೊಟ್ಟಿದ್ದಾರೆ ಅವರು. ಹ್ಮ್ ಅಂದ್ರೆ ಚೇತನಾಗಿರ್ತಕ್ಕಂಥ ಒಂದು ಬ್ರಹ್ಮದಿಂದ ಹ್ಮ್ ಇಲ್ಲಿ ಜಡವಾಗಿರ್ತಕ್ಕಂಥ ಈ ಪ್ರಪಂಚ ಹುಟ್ಟ್ಯದ ಅನ್ಲಿಕ್ಕೆ ಆ ಉದಾಹರಣೆಗಳು ಅಂತ. ಹ್ಮ್ ಹ್ಮ್ ಭೂಮಿ ಜಡ ಆಗಿದ್ರು ಕೂಡ ಚೇತನವಾಗಿರ್ತಕ್ಕಂಥ ಸಸ್ಯಗಳು ಹುಡ್ತಾವಿಲ್ರಿ. ಹೌದು. ಹೌದು. ಅಂದ್ರೆ ಜಡದಿಂದ ಚೇತನ ಹುಟ್ಟಬಾರದು ಅಂತ ಹಂಗೇನು ಇಲ್ಲ, ಹ್ಮ್ ಅಥವಾ ಚೈತನ್ಯದಿಂದ ಚೇತನ ಹುಟ್ಟಬೇಕು ಅಂತ ಹಂಗೇನೇಮಿಲ್ಲ ಹ್ಮ್ ಅಂತೇಳಿ ಹಂಗಲ್ಲಿ ಉದಾಹರಣೆಯನ್ನ ಕೊಟ್ಕೊಂಡು ಬಂದಿದ್ದಾರೆ ಅವರು. ಹೌದು. ಹೌದು. ಇತಿ ದೃಷ್ಟಾಂತ ತಥಾ ಹ್ಮ್ ಆತ್ಮನೇ ಖಲು ಅರೆ ದ್ರಷ್ಟೇ ಶ್ರುತೆ ಮತೆ ವಿಜ್ಞಾತೆ ಇದಂ ಸರ್ವಂ ವಿದಿತಂ ಇತಿ ಪ್ರತಿಜ್ಞಾ. ಹ್ಮ್ ನೋಡ್ರಿ, ಅಲ್ಲಿ ಬೃಹದಾರಣ್ಯಕೋಪನಿಷತ್ನಲ್ಲಿ ಏನ್ ಪ್ರತಿಜ್ಞಾ ಮಾಡಿದ್ರು ಅಂತಂದ್ರೆ, ಹ್ಮ್ ಖಲು ಅಂತಂದ್ರೆ ನಿಶ್ಚಯವಾಗಿ, ಹ್ಮ್ ಆತ್ಮನಿ ಖಲು ಅರೆ ದೃಷ್ಟೇ. ಹ್ಮ್ ನಾವು ಆತ್ಮನ್ ನಿಶ್ಚಯವಾಗಿ ನಾವು ಅರ್ಥಕೊಂಡಿದ್ದಾದರೆ, ಹ್ಮ್ ಆತ್ಮನನ್ನ ನಾವು ಅರ್ಥಕೊಂಡೀವಿ ಅಂತಂದ್ರೆ ಹ್ಮ್ ಅವಾಗ ಏನಾಗ್ತೈತಿ? ದೃಷ್ಟೇ ಶ್ರುತೆ ಮತೆ ವಿಜ್ಞಾತಿ ಇದಂ ಸರ್ವ ವಿದಿತಂ. ಹ್ಮ್ ಇಲ್ಲಿ ದೃಷ್ಟೇ ಅಂತಂದ್ರೆ ನೋಡುವಿಕೆ ಅನ್ನುವಂತಹದ್ದು, ಹ್ಮ್ ಶ್ರುತೆ ಅಂತಂದ್ರೆ ಶ್ರವಣ ಮಾಡ್ತಕ್ಕಂಥದ್ದು, ಹ್ಮ್ ಮತ್ತು ಮತೆ ಅಂತಂದ್ರೆ ಮನನ ಮಾಡ್ತಕ್ಕಂಥದ್ದು, ಹ್ಮ್ ವಿಜ್ಞಾತೆ ಹ್ಮ್ ವಿಜ್ಞಾತ ಅಂದ್ರೆ ಅರಿತಕ್ಕಂಥದ್ದು. ಹ್ಮ್ ಇವೆಲ್ಲವೂ ಏನದಾವು ಅಂತಂದ್ರೆ ಇದಂ ಸರ್ವಂ ವಿದಿತಂ, ಹ್ಮ್ ಇದೆಲ್ಲವನ್ನ ಅರಿತುಕೊಂಡಂತೆ ಆಗ್ತದ ಅಂತ. ಅಂದ್ರೆ ಆತ್ಮನನ್ನ ನಾವು ಕಂಡುಕೊಂಡೀವಿ, ಅದನ್ನ ಅರಿತುಕೊಂಡೀವಿ ಅಂತಂದ್ರೆ ಹ್ಮ್ ಅದನ್ನ ಮನನ ಮಾಡಿದೀವಿ ಹ್ಮ್ ಅಥವಾ ಅದರ ಧ್ಯಾನ ಮಾಡ್ಕೊಂಡೀವಿ ಅಂತಂದ್ರೆ ಹ್ಮ್ ಇದೆಲ್ಲವನ್ನ ಅರಿತಂತೆ ಆಗ್ತದ ಅಂತ ಹೇಳಿ ಹ್ಮ್ ಹಿಂಗ ನಮಗ ಶ್ರುತಿ ಅನ್ನುವಂತಹದ್ದು ಉಪದೇಶ ಮಾಡ್ಕೊಂಡು ಬಂದದ. ಹ್ಮ್ ಆತ್ಮನಿ
ಖಲು ಅರೆ ದೃಷ್ಟೇ ಶ್ರುತೆ ಮತೆ ವಿಜ್ಞಾತಿದಂ ಸರ್ವ ವಿದಿತಂ. ಇದು ಬೃಹದಾರಣ್ಯಕೋಪನಿಷತ್ತಲ್ಲಿ ಈ ರೀತಿ ಪ್ರತಿಜ್ಞೆಯನ್ನು ಮಾಡಿದ್ದಾರೆ. ಆತ್ಮನ ಅರ್ಥಿದ್ದಾದರೆ ಅಥವಾ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾದರೆ ಅದನ್ನ ಅದಕ್ಕೇನಂದ್ರೆ ಅವರು ಮನನ ಮಾಡಿದ್ದಾದರೆ ಅಥವಾ ಆತ್ಮನನ್ನ ನಾವು ಶ್ರವಣ ಮಾಡಿದ್ದಾದರೆ ಅದನ್ನ ವಿಜ್ಞಾತ ಅಂದ್ರೆ ಏನೋ ಅದನ್ನ ಅರ್ಥಕೊಂಡಿದ್ದಾದರೆ ಇದೆಲ್ಲವನ್ನ ಇದಂ ಸರ್ವಂ ವಿದಿತಂ ಇದೆಲ್ಲವನ್ನ ಅರಿತಂತೆ ಆಗುತ್ತದೆ ಅಂತ ಪ್ರತಿಜ್ಞೆ. ಸ ಯಥಾ ದುಂದುವೇರ್ಹನ್ಯಮಾನಸ್ಯ ನ ಬಾಹ್ಯಾನ್ ಶಬ್ದಾನ್ ಶಕ್ನುಯಾತ್ ಗ್ರಹಣಾಯ ದುಂದುವೇಸ್ತು ಗ್ರಹಣೇನ ದುಂದುಭ್ಯಾಘಾತಸ್ಯ ವಾ ಶಬ್ದೋ ಗೃಹೀತಃ ಇತಿ ದೃಷ್ಟಾಂತಃ. ಅಲ್ಲಿ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಒಂದು ದೃಷ್ಟಾಂತವನ್ನ ಕೊಟ್ರವರು. ಸ ಯಥಾ ದುಂದುವೇರ್ ಹನ್ಯಮಾನಸ್ಯ, ಒಂದು ದುಂದುವಿ ಅಂತಂದ್ರೆ ಒಂದು ನಗಾರಿ ಅಂತ ಇಟ್ಕೊಳ್ರಿವ. ಈಗ ಒಬ್ಬವ ನಗಾರಿ ಬಾರಿಸ್ಲಿಕ್ಕೆ ಹತ್ತಿದ್ದಾನೆ. ಆ ನಗಾರಿಯನ್ನ ಬಾರಿಸುವಂತ ಸಂದರ್ಭದೊಳಗ ಆ ಹೊರಗಿನ ಶಬ್ದಗಳನ್ನ ನಾವು ಗ್ರಹಿಸ್ಲಿಕ್ಕೆ ಆಗ್ತದೇನೋ? ಯಾಕೆ ಅದ್ರದ್ದೇ ಶಬ್ದ ಜಾಸ್ತಿ ಇರ್ತದೆ. ನಗಾರಿ ಶಬ್ದವೇ ಜಾಸ್ತಿ. ಹೊರಗೆ ಇನ್ನೂ ಯಾವ ಪಕ್ಷಿಗಳು ಗಲಾಟೆ ಮಾಡ್ತಿರ್ತಾವು, ಹುಡುಗರು ಏನೋ ಇದು ಮಾಡ್ತಿರ್ತಾವು, ಅವು ಯಾವ ಶಬ್ದ ನಾವು ಗ್ರಹಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಸ ಯಥಾ ದುಂದುವೇರ್ ಹನ್ಯಮಾನಸ್ಯ ನ ಬಾಹ್ಯಾನ್ ಶಬ್ದಾನ್ ಶಕ್ನುಯಾತ್, ಹೊರಗಿನ ಶಬ್ದಗಳನ್ನ ಗ್ರಹಿಸ್ಲಿಕ್ಕೆ ಅವನಿಗೆ ಸಾಧ್ಯ ಅದೇನು? ಯಾಕಂದ್ರೆ ಆ ಇದ್ರ ಶಬ್ದದೊಳಗ, ಆ ನಗಾರಿಯ ಒಂದು ದುಂದುವಿಯ ಶಬ್ದದೊಳಗ ಆ ಹೊರಗಿನ ಶಬ್ದಗಳನ್ನ ನಾವು ಗ್ರಹಿಸ್ಲಿಕ್ಕೆ ಆಗೋದಿಲ್ಲ ಅಂತ. ಗ್ರಹಣಾಯ ದುಂದುವೇಸ್ತು ಗ್ರಹಣೇನ ದುಂದುಭ್ಯಾಘಾತಸ್ಯ ವಾ ಶಬ್ದೋ ಗೃಹೀತಃ. ಅಲ್ಲಿ ನಮಗ ಆ ದುಂದುವಿಯನ್ನು ಹೊಡೆದ್ರಿಂದ ಆಗಿರ್ತಕ್ಕಂತ ಒಂದು ಸಾಮಾನ್ಯ, ಆ ಶಬ್ದ ಸಾಮಾನ್ಯ ಅನ್ನುವಂಥದ್ದು ಗ್ರಹಣ ಆಗ್ತೈತಿ ನಮಗ. ಆ ದುಂದುವಿ ಶಬ್ದದ ಸಾಮಾನ್ಯದ ವಿಶೇಷ ಅನ್ನುವಂಥದ್ದನ್ನ, ಅದರ ವಿಶೇಷವನ್ನ ನಾವು ಗ್ರಹಿಸಿದ್ದಾದರೆ ಅವಾಗ ಆ ಶಬ್ದವನ್ನ ನಮಗ ಗ್ರಹಿಸದಂತೆ ಆಗ್ತದ ಅಂತ. ಆ ದುಂದುಬಿಯನ್ನು ಹೊಡೆದಾಗ ನಾವು ಬಾರಿಸ್ತೇವಲ್ಲ, ಬಾರಿಸಿದಾಗ ಅದರ ವಿಶೇಷತೆಯನ್ನ ನಾವು ಗ್ರಹಿಸ್ತಾ ಇದ್ದೀವಿ. ಆ ಶಬ್ದ ಅನ್ನುವಂತಹದ್ದು ದುಂದುವಿ ಶಬ್ದ ಅನ್ನುವಂತಹದ್ದು ಅದಲ್ರಿ, ಅದು ಸಾಮಾನ್ಯದ ಒಂದು ವಿಶೇಷಗಳಂತೇಳಿ ಗ್ರಹಿಸಿದ್ದಾದರೆ ಅವಾಗ ಆ ಶಬ್ದವನ್ನ ಗ್ರಹಿಸದಂತೆ ಆಗ್ತದ ಅಂತ ಹೇಳಿ ಹಿಂಗ ದೃಷ್ಟಾಂತ ಅನ್ನುವಂತಹದ್ದನ್ನು ಕೂಡ ಶ್ರುತಿ ಅನ್ನುವಂತಹದ್ದು ಹೇಳ್ಕೊಂಡು ಬಂದದ ಅಂತ. ಏವಂ ಯಥಾ ಸಂಭವಂ ಪ್ರತಿ ವೇದಾಂತಂ ಪ್ರತಿಜ್ಞಾ ದೃಷ್ಟಾಂತೌ ಪ್ರಕೃತಿತ್ವ ಸಾಧನೌ ಪ್ರತ್ಯೇತವ್ಯಂ. ಇದೇ ಪ್ರಕಾರವಾಗಿ ಅಂತ. ಏವಂ ಅಂದ್ರೆ ಹೀಗೆ ಅಂತ ಹೇಳ್ತಾರೆ ಅವರು. ಯಥಾ ಸಂಭವಂ ಪ್ರತಿವೇದಾಂತಂ, ಪ್ರತಿವೇದಾಂತ ಅಂದ್ರೆ ಪ್ರತಿಯೊಂದು ಉಪನಿಷತ್ತಿನಲ್ಲಿ ಅಂತ. ವೇದಾಂತ ಅಂದ್ರೆ ಉಪನಿಷತ್ತು ಅಂತ. ಈಗ ಅಲ್ಲ ಅದಕ್ಕೆ ತಕ್ಕಂಗ ನಾವ್ ಏನ್ ಮಾಡ್ಬೇಕಲ್ಲಿ, ಪ್ರತಿಯೊಂದು ಉಪನಿಷತ್ತಿನಲ್ಲಿಯೂ ಕೂಡ ಪ್ರತಿಜ್ಞಾ ದೃಷ್ಟಾಂತವು, ಪ್ರತಿಜ್ಞೆ ಮತ್ತು ದೃಷ್ಟಾಂತಗಳನ್ನ ಹೆಂಗ ಶ್ರುತಿಗಳಲ್ಲಿ ಹೇಳ್ಕೊಂಬಂದ ಪ್ರತಿಜ್ಞೆನೂ ಹೇಳಿದ್ರು, ಅದಕ್ಕೆ ದೃಷ್ಟಾಂತವನ್ನು ಕೂಡ ಅನೇಕ ರೀತಿಯಿಂದ ಉಪನಿಷತ್ತಿನಲ್ಲಿ ಹೇಳಿದ್ದನ್ನ ನಮ್ಗೆ ಉಪದೇಶ ಮಾಡ್ಕೊಂಡು ಬಂದ್ರು. ಇನ್ನು ಇದೇ ರೀತಿಯಾಗಿ ಇನ್ನೂ ಎಷ್ಟೋ ಉಪನಿಷತ್ತುಗಳದಾವ. ಆ ಎಲ್ಲಾ ಉಪನಿಷತ್ತುಗಳಲ್ಲಿಯೂ ಕೂಡ ನಾವು ಪ್ರತಿಜ್ಞಾ ಮತ್ತು ದೃಷ್ಟಾಂತಗಳು ಅವುಗಳನ್ನು ನಾವು ಸ್ವೀಕಾರ ಮಾಡಿ ಏನ್ ಮಾಡಬೇಕು ಅಂತಂದ್ರೆ, ಅದಕ್ಕಂತಾರವರು ಪ್ರಕೃತಿತ್ವ ಸಾಧನವು ಪ್ರತ್ಯೇತವ್ಯವು. ಅಂದ್ರೆ ಅಲ್ಲಿ ಬ್ರಹ್ಮವೇ ಪ್ರಕೃತಿಯಾಗಿದೆ ಅಂತ. ಬ್ರಹ್ಮವೇ ಈ ಜಗತ್ತಿಗೆ ಪ್ರಕೃತಿ ಅಂದ್ರೆ ಏನೋ ಕಾರಣ ಅಂತ. ಮತ್ತು ಏನ್ ಹೇಳಿದ್ರು, ಪ್ರಕೃತೇರ್ ಸಾಧನವು ಪ್ರತ್ಯೇತವ್ಯಂ ಅಂದ್ರೆ ಈ ಪ್ರತಿಜ್ಞಾ ಮತ್ತು ದೃಷ್ಟಾಂತಗಳ ಮೂಲಕವಾಗಿ ಪ್ರತಿಯೊಂದು ಉಪನಿಷತ್ತುಗಳಲ್ಲಿಯೂ ಕೂಡ ಆ ದೃಷ್ಟಾಂತಗಳು ಬ್ರಹ್ಮವೇ ಇಲ್ಲಿ ಜಗತ್ತಿಗೆ ಪ್ರಕೃತಿ ಅಂದ್ರೇನು ಕಾರಣವಾಗಿದೆ ಅನ್ನೋದನ್ನ ಅವೆಲ್ಲವೂ ನಮಗ ಸಾಧಿಸಿಕೊಡ್ತಾ ಇದ್ದಾವೆ ಅಂತ. ಸಾಧನವು ಪ್ರತ್ಯೇತವ್ಯಂ, ಪ್ರತ್ಯೇತವ್ಯ ಅಂದ್ರೆ ಹಿಂಗ್ ತಿಳ್ಕೊಳ್ಬೇಕು ಅಂತ. ಅವು ಸಾಧಿಸಿ ಕೊಡ್ತಾ ಇದ್ದಾವೆ ಅಂತ. ಬ್ರಹ್ಮವೇ ಜಗತ್ತಿಗೆ ಕಾರಣವಾಗಿದೆ ಅನ್ನುವಂತಹದ್ದನ್ನ ಪ್ರತಿಯೊಂದು ಉಪನಿಷತ್ತುಗಳು ಇಲ್ಲಿ ಪ್ರತಿಜ್ಞಾ ದೃಷ್ಟಾಂತಗಳು
ಬ್ರಹ್ಮವೇ ಜಗತ್ತಿಗೆ ಕಾರಣ ಅನ್ನೋದನ್ನ ನಮ್ಗೆ ಉಪದೇಶ ಮಾಡಿ ತಿಳಿಸ್ತಾ ಇದ್ದಾರೆ ಅಂತ. ಯತಃ ಇದೀಯಂ ಪಂಚಮಿ ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ. ತೈತ್ತಿರೋಪನಿಷತ್ನಲ್ಲಿ ಹೇಳ್ತಾ ಇದ್ದಾರೆ. ಯತಃ ಅಂದ್ರೆ ಯಾವುದರಿಂದ ಅಂತ. ಇದೀಯಂ ಪಂಚಮಿ, ಇಲ್ಲಿ ಪಂಚಮಿ ವಿಭಕ್ತಿ ಅನ್ನುವಂತಹದ್ದು ಬಂದದ. ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ, ಯಾವುದರಿಂದ ಇಮಾನಿ ಅಂತಂದ್ರೆ ಈ ಭೂತಗಳು ಅಂತ. ಪೃಥ್ವಿ ಆಗಲಿ, ಜಲ ಆಗಲಿ, ಅಗ್ನಿ ಆಗಲಿ, ವಾಯು ಆಗಲಿ, ಆಕಾಶಾದಿಗಳು ಇವೇ ಭೂತಗಳಲ್ರಿ. ಇವು ಪಂಚಭೂತಗಳು ಅಂತ ಕರ್ಕೊಂಡು ಬಂದಾರ. ಯಾವುದರಿಂದ ಈ ಪಂಚಭೂತಗಳು ಉತ್ಪತ್ತಿಯಾಗುತ್ತವೆಯೋ, ಏನ ಜಾತಾನಿ ಜೀವಂತಿ, ಯಾವುದರಿಂದ ಉತ್ಪತ್ತಿಗಳಾಗಿ ಅವು ಅಸ್ತಿತ್ವವನ್ನು ಪಡ್ಕೊಂಡಾವೋ, ಜೀವಿಸಿಕೊಂಡಿದ್ದಾವೆಯೋ, ಮತ್ತು ಕೊನೆಗೆ ಯಾವುದ್ರಲ್ಲಿ ಲಯವನ್ನ ಹೊಂದ್ತಾ ಇದ್ದಾವೆಯೋ, ಏನ ಜಾತನ ಜೀವಂತಿ ಯತ್ ಪ್ರಯತ್ತಭಿ ಸಂವಿಸಂತಿ, ಕೊನೆಗೆ ಇವು ಹೋಗಿ ಎಲ್ಲಿ ಸೇರ್ಕೊಳ್ತಾ ಇದ್ದಾವೆಯೋ, ತದ್ ಬ್ರಹ್ಮ ತದ್ ವಿಜಿಜ್ಞಾಸಸ್ವ, ತದ್ ವಿಜಿಜ್ಞಾಸಸ್ವ ತದ್ ಬ್ರಹ್ಮ ಅಂತ. ನೋಡಪ್ಪ, ಇದನ್ನೇ ಜಿಜ್ಞಾಸ ಮಾಡು, ಇದೇ ಬ್ರಹ್ಮ ಅಂತೇಳಿ ಅಲ್ಲಿ ತೈತ್ತಿರೋಪನಿಷತ್ನಲ್ಲಿ ಒಂದು ಶ್ರುತಿ ಅನ್ನುವಂತಹದ್ದು ನಮಗೆ ಉಪದೇಶ ಮಾಡ್ಕೊಂಡು ಬಂದದ. ಅಂದ್ರೆ ಎಲ್ಲಾ ಭೂತಗಳಿಗೆ ಕಾರಣ ಯಾವುದು ಅಂತ ವಿಚಾರ ಮಾಡಿ ನೋಡಿದ್ರೆ ಇಲ್ಲಿ ಬ್ರಹ್ಮವೇ ಅಂತ. ಬ್ರಹ್ಮದಿಂದಲೇ ಎಲ್ಲಾ ಭೂತಗಳು ಉತ್ಪತ್ತಿ ಆಗ್ತಾ ಇದ್ದಾವೆ, ಬ್ರಹ್ಮದ ಅಸ್ತಿತ್ವದಲ್ಲಿ ಇರ್ತಾವು, ಕೊನೆಗೆ ಬ್ರಹ್ಮದಲ್ಲಿನೇ ಲಯ ಆಗಿ ಹೋಗಿಬಿಡ್ತಾ ಇದ್ದಾವೆ ಅಂತೇಳಿ ಈ ಪ್ರಕಾರವಾಗಿ ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಇತ್ಯತ್ರ ಜನಿಕರ್ತು ಪ್ರಕೃತಿ ಅಂತ. ಇಲ್ಲಿ ಜನಿಕರ್ತು ಅಂತಂದ್ರೆ ಇಲ್ಲಿ ಹುಟ್ಟುವಂತ ವಸ್ತು. ಈಗ ಒಂದು ವಸ್ತು ಹುಟ್ಟಬೇಕಾಗಿತ್ತು ಅಂತಂದ್ರೆ ಅದಕ್ಕೊಂದು ಕಾರಣ ಇರ್ತದಲ್ರಿ. ಅದಕ್ಕೆ ಉಪಾದಾನ ಕಾರಣ ಇಲ್ಲಿ ಅಪಾದಾನ ಅಂತ ಹೇಳಿಸ್ಕೊಳ್ತದ ಅಂತ. ಇಲ್ಲಿ ಅಪಾದಾನ ಪಂಚಮಿ ಅಂತ ಹೇಳ್ತಾರ ಅವರು. ಅಲ್ಲಿ ಜನಿಕರ್ತು ಪ್ರಕೃತಿ ಪಾಣಿನಿ ಸೂತ್ರದೊಳಗದು. ಅಲ್ಲಿ ಯಾವುದು ಉತ್ಪತ್ತಿಯನ್ನ ಮಾಡ್ತದೋ ಆ ಕರ್ತೃ ಅನ್ನುವಂತಹದ್ದು. ಅದಕ್ಕೇನಂದ್ರವರು ಜನಿಕರ್ತು ಪ್ರಕೃತಿ, ಪ್ರಕೃತಿ ಅಂದ್ರೆ ಕಾರಣ ಅಂತ. ಯಾವುದು ಉತ್ಪತ್ತಿ ಮಾಡ್ತದೋ ಅದೇ ಕಾರಣ ಆಗಿರ್ತದ ಅಂತ. ಅಂದ್ರೆ ಇಲ್ಲಿ ಬ್ರಹ್ಮ ಅನ್ನುವಂತಹದ್ದು ಅದು ಉತ್ಪತ್ತಿ ಮಾಡಿದೆ ಯಾವುದನ್ನ, ಈ ಪ್ರಪಂಚವನ್ನ. ಆದ್ರೆ ಅದು ಪ್ರಕೃತಿ ಅಂತ, ಕಾರಣ ಅಂತದು. ಈ ಪ್ರಪಂಚಕ್ಕೆ, ಜಗತ್ತಿಗೆ ಇಲ್ಲಿ ಬ್ರಹ್ಮವೇ ಕಾರಣ ಅಂತ ಹೇಳಿಸ್ಕೊಳ್ತದ ಅಂತ. ಇತಿ ವಿಶೇಷ ಸ್ಮರಣಾತ್, ಹೀಗೆ ಇಲ್ಲಿ ವಿಶೇಷವಾಗಿ ಒಂದು ಉಪದೇಶವನ್ನ ಮಾಡಿರುವುದರಿಂದ ಪ್ರಕೃತಿ ಲಕ್ಷಣಂ ಏವ ಅಪಾದಾನೆ ದ್ರಷ್ಟವ್ಯ, ಇಲ್ಲಿ ಆ ಹುಟ್ಟುವಂತ ವಸ್ತುವಿನ ಒಂದು ಉಪಾದಾನ ಕಾರಣ ಅನ್ನುವಂತಹದ್ದು ಇಲ್ಲಿ ಅಪಾದಾನ ಅಂತ ಹೇಳಿಸ್ಕೊಳ್ತದ ಅಂತೇಳಿ ಹಿಂಗೊಂದು ಸ್ಮೃತಿ ವಾಕ್ಯ ಅನ್ನುವಂತಹದ್ದು ಇದೆ ಅಂತ ಹೇಳ್ತಾರ ಅವರು. ನಿಮಿತ್ತ ತತ್ವಂತು ಅಧಿಷ್ಠಾನಾಂತರ ಅಭಾವಾತ್ ಅಧಿಗಂತವ್ಯಂ. ಇಲ್ಲಿ ಬ್ರಹ್ಮ ಅನ್ನುವಂತಹದ್ದು ನಾವು ನಿಮಿತ್ತ ಅಂತ ಇಟ್ಕೊಂಡ್ರೆ ಏನಾಗ್ತದ? ಬ್ರಹ್ಮ ಉಪಾದಾನ ಕಾರಣ ಆಗೋದಿಲ್ಲ, ಕೇವಲ ನಿಮಿತ್ತ ಕಾರಣ ಅಂತ ಅಂದುಕೊಂಡಿದ್ದಾದರೆ ಅದಕ್ಕೆ ನಿಮಿತ್ತತ್ವಂತು ಅಧಿಷ್ಠಾತ್ರಂತರಾಭಾವಾತ್, ಅದಕ್ಕೆ ಬೇರೊಂದು ಅಧಿಷ್ಠಾತೃ ಅನ್ನುವಂತಹದ್ದು ಇಲ್ಲದೆ ಇರುವುದರಿಂದ. ಈಗ ನಾವು ಬ್ರಹ್ಮ ನಿಮಿತ್ತ ಕಾರಣ ಅಂತ ಇಟ್ಕೊಂಡೇವೆ ಅಂತ ತಿಳ್ಕೊಡ್ರಿ. ಇವಾಗ ಈಗ ಹೆಂಗ ಒಬ್ಬ ಕುಂಬಾರ ಮಡಿಕೆ ಮಾಡಬೇಕಾಗಿತ್ತು ಅಂತಂದ್ರೆ ಮಣ್ಣು ಉಪಾದಾನ ಕಾರಣ, ಅದನ್ನ ಮಾಡತಕ್ಕಂತ ಕರ್ತೃ ಯಾರು ಅಂತಂದ್ರೆ ಕುಂಬಾರ. ಅಂದ್ರೆ ಆ ಉಪಾದಾನ ಕಾರಣಕ್ಕಿಂತಲೂ ಭಿನ್ನವಾಗಿ ಅಲ್ಲಿ ಕುಂಬಾರ ಅದಾನಿಲ್ರಿ, ಒಬ್ಬ ಕುಂಬಾರ ಅದಾನ. ಹಂಗ ಇಲ್ಲಿ ಈ ಬ್ರಹ್ಮವೇ ಇಲ್ಲಿ ಜಗತ್ತಿಗೆ ಉಪಾದಾನ ಕಾರಣ ಆದ್ರ ಇದಕ್ಕೆ ಮತ್ತೊಂದು ಅಧಿಷ್ಠಾತೃ ಅನ್ನುವಂತಹದ್ದು ಎಲ್ಲಿ ಐತಿ? ಇಲ್ಲೇ ಇಲ್ಲಲ್ಲ, ಇರುವುದೇ ಬ್ರಹ್ಮ. ಯಾಕ ಸದೇವ ಸೌಮಿದಮಗ್ರಮಾಸೀತ್, ಈ ಜಗತ್ ಉತ್ಪತ್ತಿ ಪೂರ್ವದಲ್ಲಿ ಒಂದು ಬ್ರಹ್ಮ ಇತ್ತು ಅಂತ ಹೇಳೈತಿ ಶ್ರುತಿ. ಅದನ್ನ ಬ್ರಹ್ಮವನ್ನು ಬಿಟ್ಟು ಇನ್ನು ಏನೇನು ಇದ್ದಿಲ್ಲ ಅಂತ ಹೇಳ್ತೈತಿ. ಮತ್ತೀಗ ಸೃಷ್ಟಿ ಅನ್ನುವಂತಹದ್ದಾಯ್ತು. ಸೃಷ್ಟಿ ಆದ ಬಳಿಕ
ಹ್ಮ್ ಈ ಅದಕ್ಕಂತಾರ ಅವರು ಈ ಬ್ರಹ್ಮವೇ ಈ ಜಗತ್ತಿಗೆ ಉಪಾದಾನ ಕಾರಣ ಅಂತ ಅಷ್ಟ ಇದು ನಿಮಿತ್ತ ಕಾರಣ ಅಂತ ಅಷ್ಟ ನಾವು ಒಪ್ಪಿಕೊಂಡಿದ್ದಾದ್ರೆ ಹ್ಮ್ ಇಲ್ಲಿ ಅಧಿಷ್ಠಾತೃ ಅನ್ನುವಂತಹದ್ದು ಹ್ಮ್ ಅದು ಅಧಿಷ್ಠಾತೃ ಮತ್ತೊಂದು ಅಧಿಷ್ಠಾತೃ ಅನ್ನುವಂತಹದ್ದು ಹ್ಮ್ ಅದು ನಮಗ ಅಲ್ಲಿ ಇಲ್ಲವೇ ಇಲ್ಲ ಅಂತ. ಹ್ಮ್ ಅಲ್ಲಿ ಮತ್ತೊಬ್ಬ ಕರ್ತೃ ಅನ್ನುವಂತ ಅದಾನೇನಲ್ಲಿ ಇಲ್ಲ ಕುಂಬಾರ ಇದ್ದಂಗ ಇನ್ನೊಂದು ಅಧಿಷ್ಠಾತೃ ಐತಿ ಅಂತಂದ್ರ ಇಲ್ಲ ಅವಾಗ ಅವನೇ ನೋಡಪ್ಪ ನಿಮಿತ್ತ ಕಾರಣ ಅಂತ ನಾವು ಹೇಳಕ್ ಬರ್ತಿತ್ತು. ಹ್ಮ್ ಆದ್ರೆ ಇಲ್ಲಿ ಬ್ರಹ್ಮವನ್ನ ಹೊರತುಪಡಿಸಿ ಮತ್ತೊಂದು ಅಧಿಷ್ಠಾತೃ ಅನ್ನುವಂತಹದ್ದು ಇಲ್ಲದೆ ಇರುವುದರಿಂದ ಹ್ಮ್ ನಾವಿಲ್ಲಿ ನಿಮಿತ್ತ ಕಾರಣ ಅಂತ ಬರೇ ಕೇವಲ ನಿಮಿತ್ತ ಕಾರಣ ಅಂತ ಹೇಳಿ ನಾವು ಹೇಳಲಿಕ್ಕೆ ಬರೋದಿಲ್ಲ ಅಂತ ಹ್ಮ್ ಇಲ್ಲಿ ಆಚಾರ್ಯರು ಭಾಷ್ಯದಲ್ಲಿ ಹೇಳ್ಕೊಂಡು ಬಂದರು. ಹ್ಮ್ ನಿಮಿತ್ತತ್ವಂ ತು ಅಧಿಷ್ಠಾತ್ರ ಅಂತರಾಭಾವಾತ್ ಅಧಿಗಂತವ್ಯಂ. ಇಲ್ಲಿ ನಿಮಿತ್ತ ಕಾರಣ ಅಂತ ಒಂದು ಇಟ್ಕೊಂಡಿದ್ದಾದರೆ ಮತ್ತೊಂದು ಅಧಿಷ್ಠಾತೃ ಅನ್ನುವಂಥವನು ಅಲ್ಲಿ ಇಲ್ಲದೆ ಇರುವುದರಿಂದ ನಾವು ಅಧಿಗಂತವ್ಯಂ ಅದನ್ನು ನಾವು ತಿಳ್ಕೊಳ್ಬೇಕು ಅಂತ. ಯಥಾ ಹಿ ಲೋಕೆ ಮೃತ್ಸುವರ್ಣಾದಿಕಂ ಉಪಾದಾನ ಕಾರಣಂ ಕುಲಾಲ ಸುಖ ಸುವರ್ಣಕಾರಾದೀನ್ ಅಧಿಷ್ಠಾತೃನ್ ಅಪೇಕ್ಷ ಪ್ರವರ್ತತೆ. ಯಥಾ ಹಿ ಲೋಕೆ ನಮ್ಗೆ ಲೋಕದಲ್ಲಿ ಅನುಭವ ಬರುವಂಗೆ ಹೇಳ್ತಾರೆ ನೋಡ್ರಿ ಅವರು. ಈಗ ಮೃತ್ತು ಸುವರ್ಣಾದಿಗಳು ಮಣ್ಣು ಮತ್ತು ಬಂಗಾರ ಇವೆರಡು ಉದಾಹರಣೆ ತಗೊಂಡು ನಾವಿಲ್ರಿ. ಇದು ಉಪಾದಾನ ಕಾರಣ ಆಗೈತಿ. ಮಣ್ಣು ಉಪಾದಾನ ಕಾರಣ. ಅಲ್ಲಿ ಘಟಾಶರವಾದಿಗಳು ಅವು ಏನದಾವು ಕಾರ್ಯಗಳು ಅಂತವು. ಘಟಾದಿಗಳು ಉತ್ಪತ್ತಿ ಆಗ್ಲಿಕ್ಕೆ ಮಣ್ಣು ಉಪಾದಾನ ಕಾರಣ ಅದು. ಕುಂಬಾರ ಏನದ ನಿಮಿತ್ತ ಕಾರಣ ಅದಾನಲ್ಲಿ. ಕುಂಬಾರ ಬ್ಯಾರೆ ಅದಾನಿಲ್ರಿ, ಅದನ್ನ ಮಾಡ್ತಕ್ಕಂತ ಒಬ್ಬ ಕುಂಬಾರ ಬ್ಯಾರೆ ಅದಾನ. ಹಾಗೆ ಇಲ್ಲಿ ಬಂಗಾರದ ಆಭರಣಗಳನ್ನು ಮಾಡ್ತಕ್ಕಂತ ಸುವರ್ಣಕಾರ ಅಂತಂದ್ರೆ ಇಲ್ಲಿ ಯಾರಿ ಪತ್ತಾರ ಅಕ್ಕಸಾಲಿಗ ಮತ್ತ ಅವನು ಬ್ಯಾರೆ ಅದಾನಿಲ್ರಿ ಅವನು. ಅದಕ್ಕಂತಾರ ಅವರು ಇಲ್ಲಿ ಯಥಾಹಿ ಲೋಕೆ ಮೃತ್ ಸುವರ್ಣಾದಿಕಂ ಉಪಾದಾನ ಕಾರಣಂ ಅಂದ್ರೆ ಮೃತ್ ಮಣ್ಣು ಮತ್ತು ಬಂಗಾರಾದಿಗಳು ಉಪಾದಾನ ಕಾರಣ. ಅದಕ್ಕ ಆಭರಣ ಮತ್ತು ಘಟಾದಿಗಳಿಗೆ ಉತ್ಪತ್ತಿ ಆಗಬೇಕಾದ್ರೆ ಉಪಾದಾನ ಕಾರಣ ಆಗೈತಿ. ಕುಲಾಲ ಸುವರ್ಣಾಧಿಕಾರಿನ್ ಅಧಿಷ್ಠಾತೃನ್ ಅಪೇಕ್ಷತೆ ಅಪೇಕ್ಷ ಪ್ರವರ್ತತೆ ಅಂತ. ಅಂದ್ರೆ ಅಲ್ಲಿ ಆ ಘಟಾದಿಗಳನ್ನ ಮಾಡ್ಲಿಕ್ಕೆ ಒಬ್ಬ ಕುಂಬಾರ ಬೇಕು. ಕುಲಾಲ ಅಂದ್ರೆ ಕುಂಬಾರ ಅಂತ. ಸುವರ್ಣಕಾರ ಅಂತಂದ್ರೆ ಪತ್ತಾರ ಅಕ್ಕಸಾಲಿಗ. ಅವರೇ ಅಧಿಷ್ಠಾತೃಗಳು ಅಂತ ಅವರು. ಅವ್ರ ಅಪೇಕ್ಷೆಯಿಂದಲೇ ಅಲ್ಲಿ ಕಾರ್ಯ ಆಗ್ತಿತ್ತಿಲ್ರಿ. ಇವಾಗ ಅಲ್ಲೊಂದು ಕಾರ್ಯ ಆಗ್ಬೇಕಾಗಿತ್ತು ಅಂತಂದ್ರೆ ತಾನ ಗಡಿಗೆ ತಯಾರಾಗುದಿಲ್ಲ. ಗಡಿಗೆ ಮಾಡೋ ಒಬ್ಬ ಬೇಕಿಲ್ರಿ ಅದಕ್ಕ. ಗಡಿಗೆ ಮಾಡೋ ಒಬ್ಬ ಇದ್ರೆ ಗಡಿಗೆ ತಯಾರಾಕ. ಅದಕ್ಕೆ ಅಧಿಷ್ಠಾತೃ ಯಾರು ಅಂತಂದ್ರೆ ಗಡಿಗೆ ತಯಾರಾಗಬೇಕಾದ್ರೆ ಒಬ್ಬ ಕುಂಬಾರ ಅಧಿಷ್ಠಾತೃ ಅದಾನ. ಹಾಗೆ ಆಭರಣಗಳು ತಯಾರಾಗಬೇಕಂತಂದ್ರೆ ಬಂಗಾರದ ಆಭರಣಗಳು ತಯಾರಾಗಬೇಕಾದ್ರೆ ಅದಕ್ಕೊಬ್ಬ ಪತ್ತಾರ ಅಥವಾ ಅಕ್ಕಸಾಲಿಗ ಅದಕ್ಕೆ ಅಧಿಷ್ಠಾತೃ ಅದಾನ ಅಂತ. ಅದು ಅಪೇಕ್ಷೆ ಮಾಡ್ತೈತಿಲ್ರಿ ಇವಾಗ. ಅವು ಬಯಸ್ತೈತಿಲ್ರಿ ಇವಾಗ. ಅವುಗಳನ್ನ ಅವ ಬಯಸಿನೇ ಅಲ್ಲಿ ಯಾವ ರೀತಿಯಾಗಿ ಆ ಕಾರ್ಯಗಳು ಆಗ್ತಾ ಇದ್ದಾವೆಯೋ ಅಂತ. ಹಾಗೆ ಇಲ್ಲಿ ಅಂತ ಹೇಳ್ತಾರ ಅವರು. ಯಥಾ ಹಿ ಲೋಕೆ ಮೃತ್ ಸುವರ್ಣಾದಿಕಂ ಉಪಾದಕರಣಂ ಕುಲಾಲ ಸುವರ್ಣಾಧಿಕಾರಾನ್ ಅಧಿಷ್ಠಾತೃಪೇಕ್ಷ ಪ್ರವರ್ತತೆ ನೈವಂ ಬ್ರಹ್ಮಣ ಉಪಾದಾನ ಕಾರಣಸ್ಯ ಸತಃ ಅನ್ಯ ಅಧಿಷ್ಠಾತೃ ಅಪೇಕ್ಷೋ ಅಸ್ತಿ. ಆದ್ರೆ ಇಲ್ಲಿ ದ್ರಾಷ್ಟಾಂತದೊಳಗ ನಮಗಿಲ್ಲೇನಾಗೈತಿ ಅಂತಂದ್ರೆ ಈಗ ಬ್ರಹ್ಮ ಅನ್ನುವಂತಹದ್ದು ಉಪಾದಾನ ಕಾರಣ. ಬ್ರಹ್ಮಣ ಉಪಾದಾನ ಕಾರಣಸ್ಯ. ಈ ಜಗತ್ತಿನ ಉತ್ಪತ್ತಿಗೆ ಉಪಾದಾನ ಕಾರಣ ಯಾವುದು ಅಂತಂದ್ರೆ ಬ್ರಹ್ಮ. ಸ್ವತಃ ಅನ್ಯ ಅಧಿಷ್ಠಾತೃ ಅಪೇಕ್ಷ ಅಸ್ತಿ ಅಂತ ಇಲ್ಲಿ. ಇಲ್ಲಿ ಬೇರೆ ಅಧಿಷ್ಠಾತೃವಿನ ಒಂದು ಅಪೇಕ್ಷೆ ಅನ್ನುವಂತಹದ್ದು ಇಲ್ಲಿ ನೈವ ಅಸ್ತಿ ಅಂತ. ಇಲ್ಲಿ ಮತ್ತೊಂದು ಅಧಿಷ್ಠಾತೃ ಅನ್ನುವಂತಹದ್ದಿಲ್ಲ. ಈ ಜಗತ್ತಿಗೆ ಬ್ರಹ್ಮವೇ ಉಪಾದಾನ ಕಾರಣ ಮತ್ತು ಅದೇ ನಿಮಿತ್ತ ಕಾರಣ ಅಂತ. ಯಾಕಂದ್ರೆ ಇಲ್ಲಿ ಬ್ರಹ್ಮವನ್ನ ಬಿಟ್ಟು ಮತ್ತೊಂದು ನಿಮಿತ್ತ ಯಾವುದಾದ್ರೂ ಅದೇನು ಅಂತಂದ್ರೆ ಅಲ್ಲಿ ಅಧಿಷ್ಠಾತೃ ಇಲ್ಲದೆ ಇರುವುದರಿಂದ ಅಂತ.
ಹ್ಮ್ ಅಲ್ಲಿ ಹೆಂಗ ಕುಂಬಾರ ಆಗ್ಲಿ ಅಕ್ಕಸಾಲಿಗಾಗ್ಲಿ ಹೆಂಗ ಅಧಿಷ್ಠಾತೃ ಅದಾರಲ್ಲ, ಹ್ಮ್ ಹಂಗ ಇಲ್ಲಿ ಬ್ರಹ್ಮ ಉಪಾದಾನ ಕಾರಣ ಆದ ಬಳಿಕ ಹ್ಮ್ ಇದನ್ನ ಮಾಡಿರ್ತಕ್ಕಂಥ ನಿಮಿತ್ತ ಕಾರಣ ಮತ್ತೊಬ್ರು ಯಾರಾದ್ರೂ ನಾವು ಮತ್ತೆ ಬ್ರಹ್ಮನ್ ಬಿಟ್ಟು ಇನ್ನು ಮತ್ತೆ ಬೇರೆ ಯಾರು ಅದಾರ? ಈಗ ಯಾರು ಇಲ್ಲೇ ಇಲ್ಲಲ್ರಿ. ಹ್ಮ್ ಅಲ್ಲಿ ಅಧಿಷ್ಠಾತೃ ಇಲ್ಲೇ ಇಲ್ಲ ಅಂತ. ಅಲ್ಲಿ ಅಧಿಷ್ಠಾತೃವಿನ ಅಪೇಕ್ಷೆ ಎನ್ನುವಂತಹದ್ದು ನೈವ ಅಸ್ತಿ ಅಂತ ಹೇಳ್ತಾರ ಅವರು. ಹ್ಮ್ ಪ್ರಾಗ್ ಉತ್ಪತ್ತೇ ಏಕಮೇವ ದ್ವಿತೀಯಂ ಇತ್ಯವಧಾರಣಾತ್. ಹ್ಮ್ ಯಾಕಂದ್ರೆ ಶ್ರುತಿಯೊಳಗೆ ಏನ್ ಹೇಳ್ಕೊಂಡು ಬಂದದ? ಸೃಷ್ಟಿ ಪೂರ್ವದೊಳಗ ಹ್ಮ್ ಏನಿತ್ತು ಅಂತಂದ್ರೆ ಹ್ಮ್ ಏಕಮೇವ ಅದ್ವಿತೀಯವಾಗಿರ್ತಕ್ಕಂಥ ಬ್ರಹ್ಮ ಒಂದೇ ಇತ್ತು ಅಂತ ನಮ್ಗೆ ಹೇಳ್ಕೊಂಡ್ ಬಂದೈತಿಲ್ರಿ ಈಗ ಅಲ್ಲಿ. ಹೌದು ಹೌದು. ಸದೇವ ಸೌಮ್ಯ ಇದಮಗ್ರಮಾಸಿತ್ ಏಕಮೇವ ಅದ್ವಿತೀಯಂ ಅಂತ ಶ್ರುತಿ ಹೇಳ್ತದಲ್ಲ ಅಲ್ಲಿ. ಹ್ಮ್ ಸರಿ. ಅಂದ್ರೆ ಸೃಷ್ಟಿ ಪೂರ್ವದಲ್ಲಿ ಸತ್ ಏವ ಆಸೀತ್, ಏಕಮೇವ ಅದ್ವಿತೀಯವಾಗಿರ್ತಕ್ಕಂಥ ಹ್ಮ್ ಒಂದು ಸದ್ರೂಪ ಬ್ರಹ್ಮವೇ ಇತ್ತು ಅಂತ ಹೇಳಿ ಹ್ಮ್ ಹಿಂಗ ಶ್ರುತಿ ಎನ್ನುವಂತಹದ್ದು ನಮಗ ಉಪದೇಶ ಎನ್ನುವಂತಹದ್ದನ್ನ ಹ್ಮ್ ನಮಗ್ ಒತ್ತಿ ಒತ್ತಿ ಹೇಳ್ತಾ ಇದೆ ಅಂತ. ಹ್ಮ್ ಅದಕ್ಕಂದ್ರ ಅವರು ಅಧಿಷ್ಠಾತ್ರಾಂತರ ಭಾವೋಪಿ ಪ್ರತಿಜ್ಞಾ ದೃಷ್ಟಾಂತಾನುಪರೋಧಾದೇವ ಉದಿತೋ ವೇದಿತವ್ಯ. ಹ್ಮ್ ಇಲ್ಲಿ ಅಧಿಷ್ಠಾತ್ರ ಅಂತರ ಭಾವೋಪಿ, ಹ್ಮ್ ಇಲ್ಲಿ ಅಧಿಷ್ಠಾತೃ ಅಂತಂದ್ರೆ ಇಲ್ಲಿ ಮತ್ತೊಂದು ಅಧಿಷ್ಠಾತೃ ಅಂತ. ಹ್ಮ್ ಆ ಮತ್ತೊಂದು ಅಧಿಷ್ಠಾತೃ ಅನ್ನುವಂತಹದ್ದು ಅಲ್ಲಿ ಇಲ್ಲದೆ ಇರುವುದರಿಂದ ಹ್ಮ್ ಅಲ್ಲಿ ಪ್ರತಿಜ್ಞಾ ಮತ್ತು ದೃಷ್ಟಾಂತಗಳಿಗೆ ಹ್ಮ್ ವಿರೋಧ ಅನ್ನುವಂತಹದ್ದು ಅಲ್ಲಿ ಇರೋದಿಲ್ಲ ಅಂತ. ಹ್ಮ್ ಮತ್ತೊಂದು ಅಧಿಷ್ಠಾತೃ ಐತಿ ಅಂತಂದ್ರೆ ಅಲ್ಲಿ ದೃಷ್ಟಾಂತ ಮತ್ತು ಪ್ರತಿಜ್ಞೆಗಳಿಗೆ ವಿರೋಧ ಬರ್ತದೆ ಇವಾಗ. ಹೌದು. ಈಗ ಮತ್ತೊಂದು ಅಧಿಷ್ಠಾತೃ ಅನ್ನುವಂತಹದ್ದು ಹ್ಮ್ ಅದು ಇಲ್ಲದೆ ಇರುವುದರಿಂದ ಹ್ಮ್ ಪ್ರತಿಜ್ಞೆ ದೃಷ್ಟಾಂತಾದಿಗಳಿಗೆ ಯಾವುದೇ ವಿರೋಧ ಅನ್ನುವಂತಹದ್ದು ಹ್ಮ್ ಇಲ್ಲವೇ ಇಲ್ಲ ಅಂತ ಹೇಳಿ ಹ್ಮ್ ಇಷ್ಟು ಹೇಳ್ದಂಗಾಯ್ತು ಅಂತಂದ್ರಿ ಈಗ ಅವರು. ಹ್ಮ್ ಅಧಿಷ್ಠಾತ್ರಾಂತರ ಭಾವಿ ಪ್ರತಿಜ್ಞಾ ದೃಷ್ಟಾಂತಾನುಪರೋಧಾದೇವ ಉದಿತೋ ವೇತವ್ಯ ಅಧಿಷ್ಠಾತರೀಹಿ ಉಪಾದಾನಾತ್ ಅನ್ಯಸ್ಮಿನ್ ಅಭ್ಯುಪಗಮ್ಯಮಾನೆ ಪುನರಪಿ ಏಕವಿಜ್ಞಾನೇನ ಸರ್ವವಿಜ್ಞಾನಸ್ಯ ಅಸಂಭವಾತ್ ಪ್ರತಿಜ್ಞಾ ದೃಷ್ಟಾಂತೋಪರೋಧಿ ಏವ ಸ್ಯಾತ್. ಅಧಿಷ್ಠಾತರಿಹಿ ಉಪಾದಾನಾತ್. ಈಗ ನಾವು ಒಂದು ವೇಳೆ ಉಪಾದಾನಕ್ಕಿಂತಲೂ ಬೇರೆಯಾಗಿ ಒಬ್ಬ ಅಧಿಷ್ಠಾತೃವನ್ನ ಒಪ್ಪುಕೊಂಡಿದ್ದಾದ್ರೆ, ಈಗೇನು ಉಪಾದಾನ ಯಾವುದು? ಬ್ರಹ್ಮ. ಈ ಬ್ರಹ್ಮವೇ ಉಪಾದಾನ ಕಾರಣ ಆಗ್ಯದ. ಆದ್ರೆ ಇದನ್ನ ಅಧಿಷ್ಠಾತೃ ಅಂದ್ರೆ ಇದನ್ನ ನಿರ್ಮಾಣ ಮಾಡಿರ್ತಕ್ಕಂಥವನು ಒಬ್ಬ ಕರ್ತೃ ಬೇಕಲ್ರಿ. ಈ ಜಗತ್ತನ್ನ ಕರ್ತೃ ಒಬ್ಬ ಬೇರೆ ಅದಾನ, ಯಾವುದು ಈ ಬ್ರಹ್ಮವನ್ನ ಹೊರತುಪಡಿಸಿ. ಯಾಕೆ ಬ್ರಹ್ಮ ಅಂತೂ ಉಪಾದಾನ ಕಾರಣ ಐತ್ರಿ ಇಲ್ಲಿ. ಒಂದ್ ನಿಮಿತ್ತ ಕಾರಣ ಅದನ್ನ ಮಾಡಿರ್ತಕ್ಕಂಥ ಅಧಿಷ್ಠಾತೃ ಮತ್ತೊಬ್ಬ ಅದಾನ ಅಂತ ನಾವು ಒಂದು ವೇಳೆ ಈ ರೀತಿ ಒಪ್ಪುಕೊಂಡಿದ್ದಾದರೆ ಅಂತ ಇಲ್ಲಿ ಭಾಷ್ಯದಲ್ಲಿ ಹೇಳಿದ್ರು. ಅಧಿಷ್ಠಾತ್ರ ಅಂತರಾಭಾವೋ ಈ ಪ್ರತಿಜ್ಞಾ ದೃಷ್ಟಾಂತಾನುರೂಪಾದೇವ ಉದಿತೋ ವೇದಿತವ್ಯ. ಅವಾಗ ಏನಾಗ್ತೈತಿ ಅಂದ್ರೆ ಒಂದನ್ನ ಅರ್ಥಕೊಂಡ್ರೆ ಎಲ್ಲವನ್ನ ಅರ್ಥಕೊಂಡಂತೆ ಆಗ್ತದ ಅಂತೇನ ಹೇಳಿದ್ರಲ್ಲ, ಅದು ಸಂಭವಿಸುವುದಿಲ್ಲ ಅಂತ ಹೇಳ್ತಾರ. ಯಾಕೆ ಬೇರೊಂದು ಅಧಿಷ್ಠಾತೃ ನಾವು ಒಪ್ಪಿಕೊಂಡಿದ್ದಾದ್ರೆ ಒಂದನ್ನ ಅರ್ಥ ಎಲ್ಲವನ್ನ ಅರಿತಂತೆ ಆಗುವುದು ಅಂತೇನ್ ಹಿಂದೆ ಪ್ರತಿಜ್ಞೆ ಮಾಡ್ಯಾರಲ್ರಿ, ಅದು ಅದು ಆಗುವುದಿಲ್ಲ ಅಂತ ಹೇಳ್ತಾರ ಅವ್ರಿಗೆ. ಅಲ್ಲಿ ಪ್ರತಿಜ್ಞೆ ದೃಷ್ಟಾಂತಗಳಿಗೆ ಮತ್ತು ವಿರೋಧವೇ ಆಗಿಬಿಡ್ತೈತಿ ಅಂತ. ಪುನರಪಿ ಏಕವಿಜ್ಞಾನೇನ ಸರ್ವವಿಜ್ಞಾನಸ್ಯ ಅಸಂಭವಾತ್. ಅಲ್ಲಿ ಒಂದನ್ನ ತಿಳಿದ್ರೆ ಎಲ್ಲವನ್ನು ತಿಳಿದಂತೆ ಆಗ್ತದ ಅನ್ನುವಂತ ಇದು ಸಂಭವಿಸುವುದಿಲ್ಲ ಅಂತ ಹೇಳ್ತಾರೆ. ಪ್ರತಿಜ್ಞಾ ದೃಷ್ಟಾಂತೋಪರೋಧಿ ಏವ ಸ್ಯಾತ್. ಪ್ರತಿಜ್ಞಾ ಮತ್ತು ದೃಷ್ಟಾಂತಾದಿಗಳಿಗೆ ಇಲ್ಲಿ ವಿರೋಧವೇ ಉಂಟಾಗ್ತದ ಅಂತ ಹೇಳಿದ್ರು. ತಸ್ಮಾತ್ ಅಧಿಷ್ಠಾತ್ರಾಂತರ ಅಭಾವಾತ್ ಆತ್ಮನಃ ಕರ್ತೃತ್ವಂ ಉಪಾದಾನಾಂತರ ಭಾವಾಚ್ಯ ಪ್ರಕೃತಿತ್ವಂ. ಇಲ್ಲಿ ಒಟ್ಟು ಏನ್ ನಿರ್ಣಯ ಮಾಡಿದ್ರು ಅಂತಂದ್ರೆ, ಇಲ್ಲಿ ಅಧಿಷ್ಠಾತ್ರ ಅಂತರ ಅಭಾವಾತ್. ಇಲ್ಲಿ ಅಧಿಷ್ಠಾತೃ ಅಂತರ ಅಭಾವಾತ್ ಅಂದ್ರೆ ಏನು? ಅಧಿಷ್ಠಾತೃ ಇಲ್ಲಿ ಇಲ್ಲದೆ ಇರುವುದರಿಂದ ಅಂತ. ಬೇರೊಬ್ಬ ಈ ಜಗತ್ತನ್ನು ನಿರ್ಮಾಣ ಮಾಡತಕ್ಕಂತ ಅಧಿಷ್ಠಾತೃ ಅಲ್ಲಿ ಅದಾನೇನು ಅಂತಂದ್ರೆ ಇಲ್ಲ.
ಹ್ಮ್ ಅವನು ಇಲ್ಲದೆ ಇರುವುದರಿಂದ ಏನಾಯ್ತು ಅಂತಂದ್ರೆ ಹ್ಮ್ ಆತ್ಮನಃ ಕರ್ತೃತ್ವಂ. ಹ್ಮ್ ಇಲ್ಲಿ ಆತ್ಮ ಅಂದ್ರೆ ಯಾವುದು? ಬ್ರಹ್ಮವೇ ಈ ಜಗತ್ತಿನ ಕರ್ತೃ ಅಂತ ಸಿದ್ಧ ಆಯ್ತು. ಹ್ಮ್ ಉಪಾದಾನ ಕಾರಣವೂ ಕೂಡ ಬ್ರಹ್ಮವೇ, ಹ್ಮ್ ಮತ್ತೆ ಇದನ್ನ ಮಾಡಿರ್ತಕ್ಕಂಥ ಕರ್ತ, ಹ್ಮ್ ಇದನ್ನ ಮಾಡಿರ್ತಕ್ಕಂಥ ಒಬ್ಬ ಕರ್ತೃ ಬೇಕಲ್ಲ. ಕರ್ತೃ ಇಲ್ಲದೆ ಹ್ಮ್ ತಾನಾಗಿ ಆಗಂಗಿಲ್ಲ. ಹ್ಮ್ ಒಮ್ಮೆ ಒಂದು 4 ಮಂದಿ ಯುವಕರು ಹುಬ್ಬಳ್ಳಿ ಸಿದ್ದಾಳ ಮಠಕ್ಕೆ ಬಂದ್ರಂತವ್ರು. ಸಿದ್ದಾಳ ನೃತ್ಯಕ್ಕೆ ಬಂದು ಕೇಳಿಕೊಂಡ್ರು, ಹ್ಮ್ ನೋಡ್ರಿ ನೀವು ದೇವರು ಅದಾನಂತಿರೋ ಇಲ್ಲಂತಿರೋ ಅಂತ ವಾದ ಮಾಡ್ಯಾಕ. ಅವ್ರು ನಾಸ್ತಿಕರವರು, ಹೌದು ದೇವರನ್ನ ಒಪ್ತಾ ಇದ್ದಿದ್ದಿಲ್ಲ. ಹಾ ಅವಾಗ ದೇವ್ರ ಅದಾನಪ್ಪ, ಹಂಗ ನೀವು ನೋಡಿರೇನು ಅಂತ ಕೇಳಿದ್ರು. ಹ್ಮ್ ಹೌದಪ್ಪ, ನಾ ದೇವ್ರು ನೋಡಿನಿ ಅಂತ ಸಿದ್ದಾಳು ಹೇಳಿದ್ರು. ಹ್ಮ್ ಹಂಗ ನಮಗ್ ತೋರಿಸ್ತೀರೇನು ಅಂತಂದ್ರು. ಹ್ಮ್ ಹೌದಪ್ಪ, ನೀವು ತೋರಿಸ್ತೀನಿ ಅಂತಂದ್ರೆ ಸಿದ್ದಾಳು. ಅವ್ರಿಗೆ ಆಶ್ಚರ್ಯ ಆಗ್ಬಿಡ್ತು. ಹ್ಮ್ ಇಲ್ಲಿವರೆಗೆ ಎಷ್ಟೋ ಮಂದಿನ ಕೇಳಿದ್ರು ಕೂಡ ನಾವು ದೇವ್ರು ತೋರಿಸ್ತೇವಂತ ಯಾರು ಅಂದಿದ್ದಿಲ್ಲ. ಹ್ಮ್ ಮತ್ ದೇವ್ರು ತೋರಿಸ್ತಾರಂತಂದ್ರೆ ಇದು ಬಹಳ ಅದ್ಭುತ ಆಯ್ತಲ್ಲ, ಹಂಗ ನಮಗ್ ತೋರಿಸ್ರಿ ಅಂತಂದ್ರು. ಹ್ಮ್ ಅವಾಗ ಅಲ್ಲಿ ಊರಾಗ ಒಂದು ಮನೆಗೆ ಪ್ರಸಾದಕ್ಕೆ ಹೋಗ್ಬೇಕಾಗಿತ್ತು ಸಿದ್ದಾರೂಢರು. ಹ್ಮ್ ಅವ್ರೇನಂದ್ರು, ನೋಡಪ್ಪ ನಾನು ಊರಾಗ ಪ್ರಸಾದಕ್ಕೆ ಹೊಂಟೀನಿ, ಹ್ಮ್ ಹೋಗಿ ಜಲ್ದಿ 1:30-2 ಗಂಟೆ ಒಳಗೆ ಬಂದ್ಬಿಡ್ತೀನಿ ನಾನು. ಹ್ಮ್ ಬಂದ್ಮೇಲೆ ನಿಮ್ಗೆ ದೇವ್ರು ತೋರಿಸ್ತೀನಿ ಅಂತಂದ್ರು ಸಿದ್ದಾರೂಢರು. ಹ್ಮ್ ಆಯ್ತು, ನೀವು ಬರ್ತಾನ ಇಲ್ಲೇ ಕೂಡ್ತೀವಿ ಅಂತೇಳಿ ಅಲ್ಲೇ ಕೂತ್ಕೊಂಡ್ರು ಅವ್ರು. ಹ್ಮ್ ಕೂತ್ಕೊಂಡ್ರು. 2 ಆಯ್ತು ಬರ್ಲಿಲ್ಲ, 2:30 ಆಯ್ತು ಬರ್ಲಿಲ್ಲ, 3 ಆಯ್ತು ಬರ್ಲಿಲ್ಲ. ಹ್ಮ್ ಇವ್ರಿಗೆಲ್ಲ ಏನಪ್ಪ ಸಿದ್ದಾರು 2 ಗಂಟೆಗೆ ಬರ್ತೀವಿ ಅಂದವ್ರು ಇನ್ನೂ ಬರ್ಲಿಲ್ವಲ್ಲ ಅಂತೇಳಿ ಹ್ಮ್ ಅಲ್ಲಿ ಅವ್ರ ಶಿಷ್ಯರನ್ನ ಕೇಳಿಸಿದವ್ರು. ಶಿಷ್ಯರನ್ನ ಕೇಳಿದ್ರು, ಹ್ಮ್ ಇಲ್ಲಪ್ಪ ದಾರ್ಯಾಗ ಮತ್ತೆ ಯಾರ ಭಕ್ತರು ಮತ್ತೆ ಕರ್ಕೊಂಡು ಹೋಗಿರ್ಬೇಕು, ಹ್ಮ್ ಬರ್ತಾರ ತೋರಿ ಇನ್ನೊಂದ್ ಸ್ವಲ್ಪ ಹೊತ್ತಿನ ಬರ್ತಾರ ಅಂತೇಳಿ ಅಂದ್ರು. ಹ್ಮ್ ಅವಾಗ 3 ಆಯ್ತು, 3:30 ಆಯ್ತು, 4 ಆದ್ರೂ ಬರ್ಲಿಲ್ಲ. ಹ್ಮ್ ಇವ್ರಿಗೆಲ್ಲ ತಾಳ್ಮೆ ಮೀರ್ ಹೋಗ್ತಿದ್ರು, ತಡ್ಕೊಳಕ್ ಆಗೋಲ್ದು ಇವ್ರು. ಅಲ್ಲ ಊರಿಗೆ ಹೋಗ್ಬೇಕಂತ ಅವ್ರಿಗೆ ಅವಸರ ಅಲ್ರಿ ಅವ್ರಿಗೆ. ಹೌದು ಹೌದು ಏನ್ ನಿಮ್ ಸಿದ್ದಾಡು ಸುಳ್ಳೆ ಹೇಳ್ಬಿಟ್ರು ನೋಡ್, ನಮಗೆ ಸುಮ್ಮನೆ ದೇವ್ರು ತೋರಿಸ್ತೇವೆ ಅಂತೇಳಿ ಹ್ಮ್ ತಪ್ಪಿಸ್ಕೊಂಡು ಎಲ್ಲೇ ಊರಾಗ ಹೋಗ್ಬಿಟ್ಟಾರ ಅಂತೇಳಿ ಹಿಂಗ ಅನ್ನಕತ್ರ ಅವ್ರು. ಹ್ಮ್ ಅಷ್ಟೊತ್ತಿ ಸಿದ್ದಾರೂಢರು ಬಂದ್ರು. ಹ್ಮ್ ಬಂದ ತಕ್ಷಣ ಏನ್ರಿ ಎಷ್ಟೊತ್ತದು 2 ಗಂಟೆ ಬರ್ತೇವೆ ಅಂದವ್ರು, ಹ್ಮ್ 4:30 ಆತಲ್ಲ, ಇಷ್ಟ್ಯಾಕ್ ಲೇಟ್ ಮಾಡಿದಿರಿ ಅಂತಂದ್ರು. ಹ್ಮ್ ಅವಾಗ ಸಿದ್ದಾರೂಢರು ಹೇಳಿದ್ರು, ಏನಪ್ಪಾ ಬರಾಕತ್ತಿದ್ದೆ, ದಾರಿಯೊಳಗ ಹ್ಮ್ ಒಂದ್ ದೊಡ್ಡ ಮರ ಬೆಳೆದ್ಬಿಟ್ಟಿತ್ತು. ಆ ಮರ ಅದೊಳಗ ಏನೋ ಒಂದು ಆಶ್ಚರ್ಯವನ್ನು ನೋಡ್ಬಿಟ್ಟೆ ನಾನು. ಹ್ಮ್ ಅಲ್ಲಿ ಅನೇಕ ಟೇಬಲ್ಗಳು, ಚೇರ್ಗಳು ಎಲ್ಲ ತಯಾರಾಗಿ ಭೂಮಿ ಮೇಲೆ ಬೀಳಾಕತ್ತಿದ್ದುವು. ಹ್ಮ್ ಆಶ್ಚರ್ಯವನ್ನು ನೋಡ್ಕೋಂತ ನಿಂತಿದ್ದೆ ಅಂತಂದ್ರು. ಹ್ಮ್ ಅವಾಗ ಯುವಕರಂತ ನಿಮ್ ತಲೆ ಸರಿ ಐತಿಲ್ಲ ಅಂತಂದ್ರು. ಎಂದಾದ್ರೂ ಗಿಡದಾಗಿಂದ ಟೇಬಲ್ಗಳು, ಚೇರ್ಗಳು ತಾವಾಗೆ ಬೀಳ್ತಾವನ್ರಿ ಅವು? ಯಾಕಂದ್ರೆ ಅದನ್ನ ಗಿಡ ಕಡ್ಕೊಂಡು ಹೋಗ್ಬೇಕು, ಸಾಮಿ ಇಲ್ಲಿ ತಗೊಂಡು ಹೋಗಿ ಅವನು ಕೊರೆಸ್ಬೇಕು. ಅದಕ್ಕೆ ಬುದ್ಧಿವಂತ ಒಬ್ಬ ಕಾರ್ಪೆಂಟರ್ ಏನ್ ಮಾಡ್ತಾನ್ರಿ, ಟೇಬಲ್ ಆಗ್ಲಿ ಚೇರ್ ಆಗ್ಲಿ ತಯಾರು ಮಾಡ್ತಾನ ಅವನು. ಅದು ತಾವಾಗಿ ಹೆಂಗ್ ಬೀಳಕ್ ಸಾಧ್ಯ ಐತೆ ಅಂದ್ರೆ ಗಿಡದಾಗಿಂದರೆ ತಾವಾಗಿ ಬೀಳಂಗಿಲ್ಲ ಅಂತೇಳಿ ಸಿದ್ದಾರೂಢರು ಅಂದ್ರು. ಅವಾಗ ಅವ್ರಂದ್ರೆ ಅದೇಂಗ್ರಿ ಗಿಡದಾಗಿಂದ ತಾವ ಹೆಂಗ್ ಬೀಳ್ತಾವ ಅಂತೇಳಿ ಅವ್ರು ವಾದ ಮಾಡಿದ್ರು. ಅವ್ರು ನೋಡಪ್ಪ ನೀವು ಒಪ್ಕೊಳ್ತೀರಲ್ಲ ಅಂತಂದ್ರ ಅವ್ರು, ಈಗ ಒಬ್ಬ ಟೇಬಲ್ ಚೇರ್ ಮಾಡ ಒಬ್ಬ ವ್ಯಕ್ತಿ ಬೇಕು ಅಂತ ನೀವ್ ಒಪ್ತಿರಿಲ್ಲೋ ಅಂತಂದ್ರು. ಹೌದ್ರಿ ಒಪ್ಲೇಬೇಕಂತಂದ್ರ ಅವ್ರು. ಹಂಗ ಈ ಜಗತ್ತನ್ನುವಂತಹದ್ದು ಇದು ತಯಾರಾಗಬೇಕಾದ್ರೆ ಇದನ್ನ ಮಾಡಿರ್ತಕ್ಕಂಥ ಒಬ್ಬ ಅದಾರ ಅಂತಿರೋ ಇಲ್ಲಂತಿರೋ ಅಂತ ಕೇಳಿದ್ರು ಸಿದ್ದಾರೂಢರು ಅವರಿಗೆ. ಅವಾಗ ಅವ್ರು ಕೇಳಿದ್ರು, ಹೌದು ಹೌದು, ಮತ್ತೆ ಯಾಕೆ ಇಷ್ಟೆಲ್ಲ ವಿಚಿತ್ರವಾದ ಜಗತ್ತದ, ಒಬ್ರಂತೆ ಒಬ್ರಿಲ್ಲ, ಒಬ್ಬರು ಮುಖಗಳೇ ಬೇರೆ, ಒಬ್ಬರು ಸ್ವಭಾವಗಳೇ ಬೇರೆ. ಪಕ್ಷಿಗಳು ನೋಡ್ರಿ, ಒಂದು ಪಕ್ಷಿ ಗಿಳಿಗೆ ಹಸಿರು ಇರ್ತದ, ಕಾಗಿ ಕಪ್ಪು ಇರ್ತದ, ಮತ್ತೆ ಇವೆಲ್ಲ ಬೇರೆ ಬೇರೆ ಬೇರೆ. ಇಷ್ಟೆಲ್ಲ ಮಾಡ್ಬೇಕಾದ್ರೆ ಇದನ್ನ ಸರ್ವಜ್ಞನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇದನ್ನ ಮಾಡ್ಯಾನಂತಿರೋ ಇಲ್ಲಂತಿರೋ ಅಂತ ಕೇಳಿಸಿದ್ದಾರವ್ರು. ಅವಾಗ ಅವರು ಒಪ್ಕೊಳ್ಬೇಕಾಗತ್ತೆ. ಮತ್ತೆ ಹಂಗಾರ ಇಲ್ಲ ಅದು ತಾನಾಗಿ ಜಗತ್ತಾಗೈತಿ ಅಂತಂದ್ರೆ ಅಂದ್ರೆ ಗಿಡದಿಂದ ಟೇಬಲ್ ಚೇರ್ಗಳು ಬೀಳ್ತಾವಂತ ಒಪ್ಕೊಳ್ರಿ ಅಂತಂದ್ರೆ ಸಿದ್ದಾರೂಢರು. ಯಾಕಂದ್ರೆ ತಾವಾಗಿ ಅಂತೂ ಟೇಬಲ್ ಚೇರ್ ಬೀಳಂಗಿಲ್ಲ, ಅದನ್ನ ಮಾಡೋರೊಬ್ರು ಬೇಕಲ್ಲ. ಹಂಗೆ ಈ ಜಗತ್ತು ಇಷ್ಟು ವಿಚಿತ್ರ ಅದಲ್ಲ, ಇದನ್ನ ಮಾಡ್ತಕ್ಕಂಥ ಒಬ್ಬ ಪರಮಾತ್ಮ ಅದಾನ. ಆದ್ರೆ ಅವನ್ನ ಕಾಣಬೇಕು ಅಂತಂದ್ರೆ ಶ್ರವಣ ಮನನ ನಿಧಿಧ್ಯಾಸನ ಮಾಡಬೇಕು, ಪುನಃ ಪುನಃ ಚಿಂತನ ಮಾಡಬೇಕು. ಅವಾಗ ಅದರ ಅನುಭವ ಆಗ್ತದ ಅಂತ ಹೇಳಿ ಅಂದಾಗ ಅವಾಗ ಅವರು ಒಪ್ಕೊಂಡ್ರಂತವ್ರು. ನಾಸ್ತಿಕರಿಗೆ ಆಸ್ತಿಕರಾದ್ರಂತ ಅವಾಗ ಅವರು. ಹಿಂಗೊಂದು ದೃಷ್ಟಾಂತ ಬರ್ತದೆ. ಅದಕ್ಕೆ ಇಲ್ಲಿ ಅವ್ರೇನ್ ಹೇಳಿದ್ರು ಅಂತ, ತಸ್ಮಾತ್ ಅಧಿಷ್ಠಾತೃ ಅಂತರಭಾವಾತ್ ಆತ್ಮನಃ ಕರ್ತೃತ್ವಂ. ಇಲ್ಲಿ
ಈ ಜಗತ್ತನ್ನ ಉತ್ಪತ್ತಿ ಮಾಡತಕ್ಕಂತ, ಯಾಕೆ ಜಗತ್ತಿಗೆ ಬ್ರಹ್ಮ ಉಪಾದಾನ ಕಾರಣ ಆಯ್ತು. ಹ್ಮ್ ಉಪಾದಾನ ಕಾರಣದಾಗ ಇದನ್ನ ಅಧಿಷ್ಠಾತೃ ಅಂದ್ರೆ ಏನು, ಈ ಜಗತ್ತು ನಿರ್ಮಾಣ ಮಾಡ್ತಕ್ಕಂತ ಅಧಿಷ್ಠಾತೃ ಬ್ರಹ್ಮವನ್ನು ಬಿಟ್ಟು ಮತ್ತೊಬ್ಬ ಇಲ್ಲದೇ ಇರುವುದರಿಂದ ಇಲ್ಲಿ ಆ ಪರಮಾತ್ಮನೇ ಬ್ರಹ್ಮವೇ ಇಲ್ಲಿ ಕರ್ತೃ, ಅವನೇ ಕರ್ತೃ ಆಗ್ಯಾನ ಅಂತ. ಉಪಾದಾನಾಂತರ ಅಭಾವಾಚ್ಯ ಪ್ರಕೃತಿತ್ವಂ, ಮತ್ತಲ್ಲಿ ಉಪಾದಾನ ಅನ್ನುವಂಥದ್ದು ಮತ್ತೊಂದು ಇಲ್ಲದೆ ಇರುವುದರಿಂದ, ಹೆಂಗ್ ಉಪಾದಾನ ಅಂತಂದ್ರೆ ಏನು, ಮಣ್ಣು ಉಪಾದಾನ ಕಾರಣ, ಕೊಡಕ್ಕ ಮಣ್ಣು ಉಪಾದಾನ ಕಾರಣ. ಯಾಕ ಮಣ್ಣು ಇಲ್ಲದೆ ಹೋದ್ರೆ ಕೊಡ ಆಗಂಗಿಲ್ಲ. ಹಂಗ ಬ್ರಹ್ಮ ಇಲ್ಲದೆ ಹೋದ್ರೆ ಜಗತ್ತಾಗಂಗೇ ಇಲ್ಲ. ಬ್ರಹ್ಮವೇ ಉಪಾದಾನ ಕಾರಣ ಅಂತ. ಯಾವ್ದಿಲ್ಲದೆ ಹೋದ್ರೆ ಕಾರ್ಯ ಆಗುದಿಲ್ಲ, ಅದು ಉಪಾದಾನ ಕಾರಣ ಅಂತ. ಈಗ ಮುಖ್ಯವಾಗಿ ಒಂದು ಮಣ್ಣು ಇದ್ರನೇ ಕೊಡ ಆಗ್ತೈತಿ, ಮಣ್ಣು ಇಲ್ಲದೆ ಹೋದ್ರೆ ಕೊಡ ಮಾಡಕ್ ಆಗಂಗಿಲ್ಲ. ಆಭರಣಗಳಾಗ್ಬೇಕಂದ್ರೆ ನಾವು ಬಂಗಾರ ಕೊಟ್ಟಾಗಲ್ಲ ಆಭರಣ ಆಗೋದು. ಮತ್ತ ಆಭರಣ ಮತ್ ಬಂಗಾರ ಇಲ್ಲದೆ ತಾನ ಆಭರಣ ತಾವ ಹಾಕೊಂಡ್ರು ಇಲ್ಲ. ಹಂಗ ಇಲ್ಲಿ ಉಪಾದಾನಾಂತರ ಅಭಾವಾಚ್ಛ, ಇಲ್ಲಿ ಉಪಾದಾನ ಕಾರಣ ಮತ್ತೊಂದು ಇಲ್ಲದೆ ಇರುವುದರಿಂದ, ಬ್ರಹ್ಮವನ್ನ ಬಿಟ್ಟು ಮತ್ತೊಂದು ಇಲ್ಲದೆ ಇರುವುದರಿಂದ ಇಲ್ಲಿ ಪ್ರಕೃತಿತ್ವಂ ಅಂದ್ರೆ ಇಲ್ಲಿ ಬ್ರಹ್ಮ ಅನ್ನುವಂತಹದ್ದು ಈ ಜಗತ್ತಿಗೆ ಪ್ರಕೃತಿ ಅಂದ್ರೆ ಕಾರಣವೂ ಹೌದು, ಉಪಾದಾನ ಕಾರಣವೂ ಹೌದು, ಮತ್ತು ಕರ್ತೃತ್ವಂ ನಿಮಿತ್ತ ಕಾರಣವೂ ಹೌದು ಅಂತ. ಬ್ರಹ್ಮ ನಿಮಿತ್ತ ಕಾರಣನೂ ಆಗೈತಿ ಮತ್ತು ಉಪಾದಾನ ಕಾರಣ ಆಗೈತಿ ಅಂತ ಹೇಳಿ ಈ ರೀತಿ ಭಾಷ್ಯದಲ್ಲಿ ಆಚಾರ್ಯರು ನಿರ್ಣಯ ಮಾಡಿದ್ರು. ಈಗ ಅಭಿದ್ಯೋಪದೇಶಾಚ್ಛ, ಇನ್ನೊಂದು ಸೂತ್ರ 24ನೇ ಸೂತ್ರದಲ್ಲಿ, ಈ ಸೂತ್ರದಲ್ಲಿ ಏನ್ ಹೇಳ್ತಾರ ಅಂತಂದ್ರ, ಈ ಬ್ರಹ್ಮ ಉಪಾದಾನ ಕಾರಣ ಅಂತ ಹೇಳ್ತಾ ಇದ್ದೀರಲ್ಲ, ಮತ್ ಇದಕ್ಕೇನಾದರೂ ಕಾರಣ ಅದೇನು, ಬೇರೆ ಕಾರಣಗಳನ್ನ ಹೇಳ್ಬೇಕಲ್ಲ ನೀವು ಅಂತಂದ್ರೆ, ಅದಕ್ಕ ಇಲ್ಲಿ ಶ್ರುತಿಯಲ್ಲಿ ಹೇಳಿದ್ದನ್ನೇ ಪ್ರಮಾಣ ಕೊಟ್ಟು ಹೇಳ್ತಾರ ಅವರು. ಕುತಶ್ಚ ಆತ್ಮನಃ ಕರ್ತೃತ್ವ ಪ್ರಕೃತಿತ್ವೇ, ಇಲ್ಲಿ ಆತ್ಮನಿಗೆ ಕರ್ತೃತ್ವ ಮತ್ತು ಪ್ರಕೃತಿತ್ವ ಇವು ಎರಡು ಅದಾವು ಅನ್ಲಿಕ್ಕೆ ಏನ್ ಕಾರಣ ಅಂತ ಇಲ್ಲಿ ಪ್ರಶ್ನೆ. ಇಲ್ಲಿ ಆತ್ಮನೇ ಕರ್ತೃ ಆಗ್ಯಾನ, ಆತ್ಮನೇ ಪ್ರಕೃತಿ ಅಂತಂದ್ರೇನು, ಉಪಾದಾನ ಕಾರಣ ಆಗಿದಾನ ಅಂತ. ನಿಮಿತ್ತ ಕಾರಣ ಉಪಾದಾನ ಕಾರಣ ಆತ್ಮನೇ ಆಗಿದ್ದಾನೆ, ಬ್ರಹ್ಮವೇ ಆಗಿದ್ದಾನೆ ಅಂತೇಳಿ ಈ ರೀತಿ ಹೇಳ್ಬೇಕಾಗಿತ್ತು ಅಂತಂದ್ರೆ, ಇದಕ್ಕೇನಪ್ಪ ನಿಮಗ ಏನ್ ಕಾರಣ, ಇದಕ್ಕೇನು ಇದು ಯುಕ್ತಿ ಅಂತ ಕೇಳ್ತಾ ಇದ್ದಾರೆ ಅವರು. ಅವಿದ್ಯೋಪದೇಶಾಚ್ಛ, ಈಗ ಮಂತ್ರವನ್ನ ಹೇಳ್ತಾ ಇದ್ದಾರೆ. ಅವಿದ್ಯೋಪದೇಶಶ್ಚ ಆತ್ಮನಃ ಕರ್ತೃತ್ವ ಪ್ರಕೃತಿತ್ವೇ ಗಮಯತಿ. ನೋಡಿ, ಅವಿದ್ಯೋಪದೇಶ ಅಂತಂದ್ರೆ ಇಲ್ಲಿ ಸೋ ಅಕಾಮಯತ ಬಹುಶಾಯಾಂ ಪ್ರಜಾಯೇತಿ ತೈತ್ತಿರೀಯ ಉಪನಿಷತ್ನಲ್ಲಿ ಹೇಳ್ತದ. ಸಹ ಅಂದ್ರೆ ಆ ಪರಮಾತ್ಮ ಅಕಾಮಯತ, ಅವನಲ್ಲಿ ಸಂಕಲ್ಪ ಆಯ್ತು ಅಂತ, ಅವನ ಆಲೋಚನೆ ಮಾಡಿದಂತೆ ಏನಂತ, ಬಹುಶಾಯಾಂ ಪ್ರಜಾಯೇತಿ, ನಾನು ಬಹುರೂಪ ಆಗುವೇನು ಅಂದ್ರೆ ಅನೇಕಾಗಿ ನಾನೇ ತೋರ್ಬೇಕು ಅಂತ ಹೇಳಿ ಆ ಬ್ರಹ್ಮನಲ್ಲಿ ಒಂದು ಕಾಮನೆ, ಸಂಕಲ್ಪ, ಆಲೋಚನೆ ಉಂಟಾಯಿತು ಅಂತ. ಆ ಬಳಿಕ ತದ್ದೈಕ್ಷತ ಬಹುಶಾಯಾಂ ಪ್ರಜಾಯೇತಿ. ಇನ್ನೊಂದು ಮಂತ್ರ ಏನ್ ಹೇಳ್ತು ಅಂತಂದ್ರೆ, ಅವನು ನಾನು ಬಹು ಆಗಬೇಕು ಅಂತ ಹೇಳಿ ಅದು ಈ ರೀತಿಯಾಗಿ ಇಚ್ಛಾ ಮಾಡ್ತಂತದ್ದು. ಬ್ರಹ್ಮದೇವ ನಾನೇ ಉತ್ಪತ್ತಿ ಆಗಬೇಕು ಅಂತ ಹೇಳಿ ಬಹುಶಾಯಾಂ ಪ್ರಜಾಯೇತಿ ಅದು ಒಂದು ತೈತ್ತಿರೀಯ ಉಪನಿಷತ್ತಿನ ಪ್ರಮಾಣ, ಮತ್ತೊಂದು ಚಾಂದೋಗ್ಯ ಉಪನಿಷತ್ತಿನ ಪ್ರಮಾಣ. ಎರಡು ಸೇಮ್. ಅಲ್ಲಿ ಸೋಕಾಮಯತ ಅಂತ ಬರ್ದಾರ, ತದೈಕ್ಷತ ಅಂತ ಬರ್ದಾರ ಅಷ್ಟೇ. ಅಲ್ಲಿ ತತ್ ಐಕ್ಷತ, ಅದ್ರೊಳಗೆ ಆಲೋಚನೆ ಉಂಟಾಯಿತು ಅಂತ. ಏನಂತ, ಬಹುಶಾಯಾಂ ಪ್ರಜಾಯೇತಿ, ನಾನು ಬಹು ಪ್ರಜೆಗಳಾಗಬೇಕು ಅಂದ್ರೆ ನಾನೇ ಉತ್ಪತ್ತಿ ಆಗಬೇಕು ಅಂತ ಹೇಳಿ, ಬಹುರೂಪಿ ಆಗಬೇಕು ಅಥವಾ ಉತ್ಪತ್ತಿ ಆಗುವಂತೇಳಿ ಈ ರೀತಿಯಾಗಿ ಆ ಬ್ರಹ್ಮದಲ್ಲಿ ಆಲೋಚನೆ ಹುಟ್ಟುಕೊಂಡಿತು ಅಂತ ಹೇಳಿ ಹಿಂಗ ಉಪದೇಶವನ್ನ ಮಾಡಿರುವುದರಿಂದ ಈ ಆತ್ಮನಿಗೆ ಕರ್ತೃತ್ವ ಮತ್ತು ಪ್ರಕೃತಿತ್ವ ಅನ್ನುವಂತಹದ್ದು ಉಂಟು ಅಂತ ನಮ್ಗೆ ತಿಳಿದು ಬರ್ತಾ ಇದೆ ಅಂತ. ಇತಿ ಚ ತತ್ರ ಅವಿಧ್ಯಾನ ಪೂರ್ವಿಕಾಯಾಃ ಸ್ವಾತಂತ್ರ್ಯ ಪ್ರವೃತ್ತೇಃ ಕರ್ತ ಇತಿ ಗಮ್ಯತೆ. ಇನ್ನ ಇಲ್ಲಿ ಆತ್ಮನಿಗೆ ಇರ್ತಕ್ಕಂಥ ಈ ಕರ್ತೃತ್ವ ಪ್ರಕೃತಿತ್ವಗಳೇನದಾವಲ್ಲ, ಇವು ಒಂದು
ಆಲೋಚನೆ ಮಾಡುವುದರ ಮೂಲಕವಾಗಿ, ಅವಿಧ್ಯಾನ ಅಂತಂದ್ರೆ ಏನು, ಆಲೋಚನೆ ಮಾಡುವುದರ ಮೂಲಕವಾಗಿ ಸ್ವಾತಂತ್ರ್ಯ ಪ್ರವೃತ್ತೇಹೇ, ಅವು ಸ್ವತಂತ್ರವಾಗಿ ಅವು ಪ್ರವೃತ್ತಿಯಾಗಿದ್ದಾವ ಅಂತ, ತೊಡಗಿದಾವೆ ಅಂತ. ಸ್ವತಂತ್ರವಾಗಿ ತೊಡಗಿರುವುದರಿಂದ ಕರ್ತ ಇತಿ ಗಮ್ಯತೆ, ಇಲ್ಲಿ ಆತ್ಮನೇ ಕರ್ತ ಅಂತ ನಮಗೆ ಗೊತ್ತಾಗ್ತದಂತ. ಆತ್ಮನೇ ಕರ್ತೃ ಇಲ್ಲಿ, ಯಾಕಂದ್ರೆ ಅವನೇ ಆಲೋಚನೆ ಮಾಡ್ಯಾನ, ಮತ್ತಲ್ಲಿ ಸ್ವತಂತ್ರವಾಗಿ ಅಲ್ಲಿ ಜಗತ್ತನ್ನು ನಿರ್ಮಾಣ ಮಾಡ್ಯಾನ. ಆದ್ದರಿಂದ ಇಲ್ಲಿ ಕರ್ತೃ ಅನ್ನುವಂತಹದ್ದು ಆತ್ಮನೇ ಅನ್ನುವಂತಹದ್ದು ನಮಗೆ ಈ ಶ್ರುತಿಯಿಂದ ನಮಗೆ ಅರ್ಥ ಆಕೈತಿ. ಬಹುಶ್ಯಾಯಾಮ್ ಇತಿ ಪ್ರತ್ಯೇಗಾತ್ಮ ವಿಷಯತ್ವಾತ್, ಇಲ್ಲಿ ಬಹು ಆಗುವೇನೋ ಅಂತೇನೋ ಒಂದು ಸಂಕಲ್ಪ ಅನ್ನುವಂತಹದ್ದಾಗೈತಲ್ರಿ ಇದು. ಆ ಬಹು ಆಗುವೇನು ಅನ್ನುವಂತಹದ್ದು, ಬಹುಶ್ಯಾಮ್ ಅಂತಂದ್ರೆ ಏನು, ನಾನು ಬಹು ಆಗಬೇಕು, ನಾನು ಒಬ್ಬನೇ ಇದ್ದೀನಿ, ಏಕಾಕಿ ನರಮತೆ, ನಾನು ಒಬ್ಬನೇ ಇದ್ದರಿಂದ ಅಷ್ಟೊಂದು ಆನಂದ ಇಲ್ಲ, ನಾನು ಬಹುರೂಪಿ ಆಗಬೇಕು, ಅನಂತ ರೂಪಗಳಾಗಿ ನಾನೇ ಆಗಬೇಕು ಅಂತೇಳಿ ಈ ರೀತಿಯಾಗಿ ಅದು ಪ್ರತ್ಯೇಗಾತ್ಮನ ವಿಷಯ ಅಂತ. ಪ್ರತ್ಯೇಗಾತ್ಮ ವಿಷಯತ್ವಾತ್ ಬಹುಭವನಾವಿಧಾನಸ್ಯ ಪ್ರಕೃತಿರಿತ್ಯಪಿ ಗಮ್ಯತೆ, ಇಲ್ಲಿ ಬಹುವಾಗುವಂತ ಒಂದು ಆಲೋಚನೆ ಅನ್ನುವಂತಹದ್ದು ಏನದಲ್ಲ, ಸಂಕಲ್ಪ ಅನ್ನುವಂತಹದ್ದು ಏನದಲ್ಲ, ಅದು ಪ್ರತ್ಯೇಗಾತ್ಮ ವಿಷಯತ್ವಾತ್, ಅದು ಪ್ರತ್ಯೇಗಾತ್ಮನ ವಿಷಯದಲ್ಲಿನೇ ಹೇಳಿದ್ದಾರೆ ಅಂತ. ಬಹುಭವನಾವಿಧಾನಸ್ಯ, ಅಲ್ಲಿ ಬಹುವಾಗುವಂತ ಆಲೋಚನೆ ಎನ್ನುವಂತಹದ್ದು ಇದು ಪ್ರಕೃತಿರಿತ್ಯಪಿ ಗಮ್ಯತೆ, ಇದರಿಂದ ನಮಗ ಆತ್ಮ ಇಲ್ಲಿ ಪ್ರಕೃತಿ ಆಗಿದ್ದಾನೆ ಅಂತ, ಅವನೇ ಇಲ್ಲಿ ಉಪಾದಾನ ಕಾರಣ ಕೂಡ ಅವನೇ ಆಗಿದ್ದಾನೆ ಎನ್ನುವಂತಹದ್ದು ಇದು ನಮಗ ಗುರ್ತಾಗ್ತದ ಅಂತ ಹೇಳಿ ಈ ಪ್ರಕಾರವಾಗಿ ಹೇಳಿದರು. ಇನ್ನು ಸಾಕ್ಷಾತ್ ಶೋಭಯಾಮ್ನಾತ್, ಇನ್ನು ಸಾಕ್ಷಾತ್ತಾಗಿ ಇಲ್ಲಿ ಎರಡನ್ನೂ ಕೂಡ ಹೇಳಿದ್ದಾರೆ ಅಂತ ಹೇಳಿ ಮುಂದಿನ ಯಾವ ಭಾಷ್ಯದಲ್ಲಿ ಹೇಳ್ತಾ ಇದ್ದಾರೆ ಅದನ್ರಿ. ಇದನ್ನ ನೋಡಿ ಬಿಡೋಣ್ರಿ. ಪ್ರಕೃತಿತ್ವಸ್ಯ ಅಯಂ ಅಭ್ಯುಚ್ಛಯಃ, ಇಲ್ಲಿ ಸಾಕ್ಷಾತ್ತಾಗಿ ಎರಡನ್ನೂ ಕೂಡ ಹೇಳಿದ್ದಾರೆ ಅಂತ. ಸಾಕ್ಷಾತ್ ಶೋಭಯಾಮ್ನಾತ್, ಇಲ್ಲಿ ಎರಡನ್ನೂ ಕೂಡ ಹೇಳಿದ್ದರಿಂದ ಯಾವುದು ಪ್ರಕೃತಿ ಅನ್ಲಿಕ್ಕೆ ಇನ್ನೊಂದು ಕಾರಣವನ್ನ ಹೇಳ್ತಾ ಇದ್ದಾರೆ. ಪ್ರಕೃತಿತ್ವಸ್ಯ ಅಯಂ ಅಭ್ಯುಚ್ಛಯಃ, ಈ ಬ್ರಹ್ಮವೇ ಇಲ್ಲಿ ಪ್ರಕೃತಿಯಾಗಿದೆ, ಕಾರಣವಾಗಿದೆ ಅನ್ಲಿಕ್ಕೆ ಇನ್ನೊಂದು ಕಾರಣವನ್ನು ನಾವು ನಿಮಗೆ ಹೇಳ್ತಾ ಇದ್ದೀವಿ. ಇತಶ್ಚ ಅಂದ್ರೆ ಆ ಕಾರಣ ಯಾವುದು ಅಂತಂದ್ರೆ ಪ್ರಕೃತಿ ಬ್ರಹ್ಮ, ಇಲ್ಲಿ ಬ್ರಹ್ಮ ಅನ್ನುವಂಥದ್ದೇ ಪ್ರಕೃತಿ ಅಂತ. ಬ್ರಹ್ಮವೇ ಇಲ್ಲಿ ಪ್ರಕೃತಿ ಅಂದ್ರೆ ಕಾರಣ ಅಂತ, ಈ ಜಗತ್ತಿಗೆ ಬ್ರಹ್ಮವೇ ಉಪಾದಾನ ಕಾರಣವಾಗಿದೆ ಅಂತ. ಯತ್ ಕಾರಣಂ ಸಾಕ್ಷಾತ್ ಬ್ರಹ್ಮೈವ ಕಾರಣಂ ಉಪಾದಾಯ ಉಭೌ ಪ್ರಭವ ಪ್ರಳಯೋ ಆಮ್ನಾಯೇತೆ. ನೋಡಿ ಇಲ್ಲಿ ಸಾಕ್ಷಾತ್ತಾಗಿ ನೇರವಾಗಿ ಅಂತ, ಇಲ್ಲಿ ನೇರವಾಗಿ ಬ್ರಹ್ಮವನ್ನೇ ಕಾರಣ ಅಂತ ತೆಗೆದುಕೊಂಡು ಅಲ್ಲಿ ಒಂದು ಶ್ರುತಿ ಪ್ರಮಾಣವನ್ನ ಕೊಟ್ಟು ಹೇಳ್ತಾ ಇದ್ದಾರೆ. ಸರ್ವಾಣಿ ಹ ಇಮಾನಿ ಭೂತಾನಿ ಆಕಾಶಾದೇವ ಸಮುತ್ಪದ್ಯಂತೆ ಆಕಾಶಂ ಪ್ರತ್ಯಸ್ಥಂ ಯಂತಿ ಇತಿ. ನೋಡಿ ಚಾಂದೋಗ್ಯ ಉಪನಿಷತ್ನಲ್ಲಿ ಅಲ್ಲಿ ಶ್ರುತಿ ಏನ್ ಹೇಳ್ತು ಅಂತಂದ್ರೆ ಈ ಭೂತಗಳೆಲ್ಲವೂ ಆಕಾಶದಿಂದಲೇ ಹುಟ್ಟಿದಾವೆ ಅಂತ. ಇಮಾನಿ ಸರ್ವಾಣಿ ಭೂತಾನಿ, ಈ ಎಲ್ಲ ಭೂತಗಳು ಆಕಾಶದೇವ ಸಮುತ್ಪದ್ಯಂತೆ, ಆಕಾಶದಿಂದಲೇ ಇವೆಲ್ಲವೂ ಉತ್ಪತ್ತಿಯಾಗಿದ್ದಾವೆ, ಹುಟ್ಟಿದಾವೆ ಅಂತ. ಆ ಬಳಿಕ ಆಕಾಶಾದೇವ ಸಮುತ್ಪದ್ಯಂತೆ ಆಕಾಶಂ ಪ್ರತ್ಯಸ್ಥಂ ಯಂತಿ, ಮತ್ತು ಇವು ಆಕಾಶದಲ್ಲೇ ಹೋಗಿ ಲಯವನ್ನು ಹೊಂದ್ತಾ ಇದ್ದಾವೆ ಅಂತ. ಪ್ರತ್ಯಸ್ಥ ಅಂದ್ರೆ ಪ್ರಳಯ ಅಂತ, ಲಯ ಆಗುವುದು ಅಂತ. ಆಕಾಶದಿಂದಲೇ ಉತ್ಪತ್ತಿಯಾಗ್ಯಾವು, ಕೊನೆಗೆ ಆಕಾಶದಲ್ಲಿಯೇ ಲಯವನ್ನ ಪಡಿತಾ ಇದ್ದಾವೆ ಅಂತ. ಅದಕ್ಕೆ ಯಾವುದರಿಂದ ಉತ್ಪತ್ತಿಯಾಗ್ಯಾವು ಮತ್ತೆ ಯಾವುದರಲ್ಲಿ ಪ್ರಳಯ ಆಗ್ತಾ ಇದ್ದಾವೆ, ಅದಕ್ಕೆ ಅದೇ ಉಪಾದಾನ ಕಾರಣ ಆಗಿರ್ತದ ಅಂತ ಇಲ್ಲಿ ಆಚಾರ್ಯ ಭಾಷೆಯಲ್ಲಿ ಹೇಳ್ತಾರ. ಯದ್ ಹಿ ಯಸ್ಮಾತ್ ಪ್ರಭವತಿ, ಯದ್ ಅಂತಂದ್ರೆ ಯಾವುದು, ಯಸ್ಮಾತ್ ಅಂದ್ರೆ ಯಾವುದರಿಂದ, ಯಾವುದು ಯಾವುದರಿಂದ ಪ್ರಭವತಿ ಅಂತಂದ್ರೆ ಉತ್ಪತ್ತಿಯಾಗುತ್ತದೆಯೋ, ಯಾವುದರಿಂದ ಉತ್ಪತ್ತಿಯಾಗುತ್ತದೆಯೋ, ಯಸ್ಮಿಂಚ ಪ್ರಳಯತೆ, ಮತ್ತು ಯಾವುದರ ಲಯವನ್ನ ಹೊಂದುತ್ತದೆಯೋ ತತ್ ತಸ್ಯ ಉಪಾದಾನಂ ಪ್ರಸಿದ್ಧಂ, ಅದು ಅದಕ್ಕೆ ಉಪಾದಾನ ಕಾರಣ ಅನ್ನುವಂಥದ್ದು ಲೋಕದಲ್ಲಿ ಪ್ರಸಿದ್ಧವಾಗಿದೆ ಅಂತ ಹೇಳಿದ್ರಿ ಇಲ್ಲಿ.
ಅದಕ್ಕೆ ಒಂದು ಶ್ರುತಿ ಪ್ರಮಾಣ ಕೊಡ್ತಾ ಇದ್ದಾರೆ. ಹ್ಮ್ ಯಥಾ ವ್ರೀಹಿ ಯವಾದೀನಾಂ ಪೃಥಿವೀ. ಹ್ಮ್ ವ್ರೀಹಿ ಅಂದ್ರೆ ಇಲ್ಲ ಭತ್ತ, ಹ್ಮ್ ಜವೆ ಗೋಧಿ ಅಂತ ಬರ್ತಾವಲ್ರಿ. ಹೌದು ಹೌದು ಹಾ, ಅವು ಪೃಥ್ವಿಯಲ್ಲಿಯೇ ಅವುಗಳಿಗೆ ಕಾರಣ ಯಾವುದು? ಪೃಥ್ವಿಯೊಳಗೆ ಹುಡ್ತಾವಿಲ್ರಿ ಅವು. ಹೌದು ಪೃಥ್ವಿಯೊಳಗೆ ಹುಡ್ತಾವು ಮತ್ತು ಕೊನೆಗೆ ಅಲ್ಲೇ ನಾಶ ಆಗ್ತಾವಲ್ರಿ ಭೂಮಿ ಒಳಗೆ ನಾವು. ಹೌದು ಹಾ, ಅಲ್ಲಿ ಉಪಾದಾನ ಕಾರಣ ಯಾವುದು ಅಂತಂದ್ರೆ ಹ್ಮ್ ಪೃಥ್ವಿ ಅಂತ. ಹ್ಮ್ ಭೂಮಿಯೇ ಅಲ್ಲಿ ಜವೆ ಗೋಧಿ ಆಗಲಿ ಭತ್ತ ಆಗಲಿ ಬೆಳಿಲಿಕ್ಕೆ ಉಪಾದಾನ ಕಾರಣ ಭೂಮಿನೇ ಆಗೈತಿ ಅಂತ ಹ್ಮ್ ಹಿಂಗ ಶ್ರುತಿ ಅನ್ನುವಂತಾದ ನಮ್ಗೆ ಅಲ್ಲಿ ಉಪದೇಶ ಮಾಡ್ಕೊಂಡು ಬಂದದ ಅಂತ. ಹ್ಮ್ ಯಥಾ ವ್ರೀಹಿ ಅವಾದೀನಾಂ ಪೃಥಿವೀ ಸಾಕ್ಷಾತ್ ಇತಿ ಚ ಉಪಾದಾನಾಂತರಾನುಪಾದಾನಂ ದರ್ಶಯತಿ ಆಕಾಶಾದೇವ. ಹ್ಮ್ ಹಾಗೆ ಇಲ್ಲಿ ಉಪಾದಾನ, ಮತ್ತೊಂದು ಉಪಾದಾನ ಅನ್ನುವಂಥದ್ದನ್ನ ಇಲ್ಲಿ ತಗೊಂಡಿಲ್ಲ ಅವರು. ಹ್ಮ್ ಯಾಕೆ ಆಕಾಶದಿಂದಲೇ ಅಂತ ಹೇಳಿದಾರೆ ಅವರು. ಹ್ಮ್ ಸಾಕ್ಷಾತ್ತಾಗಿ ಅಲ್ಲಿ ಆಕಾಶದಿಂದಲೇ ಉತ್ಪತ್ತಿ, ಆಕಾಶದಲ್ಲಿಯೇ ಲಯ ಅಂತ ಹೇಳಿದಾರಲ್ಲ ಅಲ್ಲಿ. ಹ್ಮ್ ಇಲ್ಲಿ ಮತ್ತೊಂದು ಏನಾದ್ರೂ ಉಪಾದವನ್ನು ತಗೊಂಡಾರೇನು ಅಂತಂದ್ರೆ ತಗೊಂಡಿಲ್ಲ. ಹ್ಮ್ ಯಾಕಂದ್ರೆ ಇಲ್ಲಿ ಒಂದು ಉತ್ಪತ್ತಿ ಮತ್ತು ಲಯ, ಪ್ರತ್ಯಸ್ತಯಶ್ಚ ನ ಉಪಾದಾನಾತ್ ಅನ್ಯತ್ರ ಕಾರ್ಯಸ್ಯ ದೃಷ್ಟ. ಇಲ್ಲಿ ಯಾವುದು ಉಪಾದಾನ ಆಗಿರ್ತದೋ ಅದರ ಲಯನೂ ಕೂಡ ಅದರೊಳಗನ ಆಗ್ತೈತಿ ಅಂತ. ಹ್ಮ್ ಇಲ್ಲಿ ಮತ್ತೊಂದರಲ್ಲಿ ಅಂತದ್ದು ಸಂಭವಿಸುವುದಿಲ್ಲ. ಹ್ಮ್ ಒಂದು ವಸ್ತು ಈಗ ಮಣ್ಣಿನಿಂದ ಮಡಿಕೆ ತಯಾರಾಗೈತಿ ಅಂತಂದ್ರೆ ಹ್ಮ್ ಆ ಮಡಿಕೆ ಒಡೆದ ಮೇಲೆ ಮಣ್ಣು ಸೇರ್ಕೊತೈತೋ ಅಥವಾ ಏನು ಬೇರೆ ಇದಾಕೈತಿ ಅದ್ರಿ? ಹೌದು ಮಣ್ಣ ಸೇರಿ ಮಣ್ಣೊಳಗನ ಇದಾಕೈತಿಲ್ರಿ. ಹೌದು ಹೌದು ಹಂಗ ಇಲ್ಲಿ ಹ್ಮ್ ಇದು ಕೂಡ ಏನು ಪ್ರತ್ಯಸ್ತಮಯಶ್ಚ ನ ಉಪಾದಾನಾತ್ ಅನ್ಯತ್ರ ಕಾರ್ಯಸ್ಯ ದೃಷ್ಟ. ಹ್ಮ್ ಅಂದ್ರೆ ಒಂದು ಕಾರ್ಯ ಅನ್ನುವಂತಹದ್ದು ಹ್ಮ್ ಇಲ್ಲಿ ಮತ್ತೊಂದು ಉಪಾದಾನ ಅನ್ನುವಂತಹದ್ದನ್ನ, ಈ ಉಪಾದಾನ ಇಲ್ಲಿ ಪ್ರತ್ಯಸ್ತ ಅನ್ನಂತಂದ್ರೆ ಏನು, ಅದು ಲಯ ಆಗುವಿಕೆ ಅನ್ನುವಂತಹದ್ದು. ಅಲ್ಲಿ ಉಪಾದಾನ ಅಂತಂದ್ರೆ ಯಾವುದು? ಹ್ಮ್ ಮಣ್ಣನ್ನು ತಿಳ್ಕೊಡ್ರಿ ಇವಾಗ. ಹೌದು ಹೌದು ಅದನ್ನ ಬಿಟ್ರೆ ಮತ್ತೆ ಎಲ್ಲಿಯೂ ಕೂಡ ಆ ಕಾರ್ಯಕ್ಕೆ ಆಗುವಂಗಿಲ್ಲ ಅಂತ. ಹ್ಮ್ ಅಲ್ಲಿ ಉಪಾದಾನದೊಳಗನ ಅಂದ್ರೆ ಮಣ್ಣಿನೊಳಗನ ಮಡಿಕೆ ಒಡೆದು ಮಣ್ಣೊಳಗನ ಸೇರ್ಬೇಕೇ ಹೊರತು ಹ್ಮ್ ಅಲ್ಲಿ ಮತ್ತೊಂದು ಆ ಕಾರ್ಯ ಲಯ ಆಗ್ಲಿಕ್ಕೆ ಮತ್ತೊಂದು ವಸ್ತು ಇಲ್ಲ ಅಂತ ಹ್ಮ್ ಅಂಥೇಳಿ ಈ ಪ್ರಕಾರವಾಗಿ ಈ ಸೂತ್ರದೊಳಗೆ 25ನೇ ಸೂತ್ರದೊಳಗ ಹ್ಮ್ ಇಲ್ಲಿ ಸಾಕ್ಷಾತ್ ಸಾಕ್ಷಾತ್ ಚ ಹ್ಮ್ ಉಭಯ ಆಮ್ನಾತ್. ಹ್ಮ್ ಇಲ್ಲಿ ಈ ಪ್ರಕೃತಿ ಎನ್ನುವಂತಹದ್ದು ಹ್ಮ್ ಮತ್ತು ಅಂದ್ರೆ ಉಪಾದಾನ ಕಾರಣ ಹ್ಮ್ ಹಾಗೂ ನಿಮಿತ್ತ ಕಾರಣ ಅನ್ನುವಂತಹದ್ದು ಇವೆರಡೂ ಹ್ಮ್ ಬ್ರಹ್ಮನೇ ಇಲ್ಲಿ ನಿಮಿತ್ತ ಮತ್ತು ಉಪಾದಾನ ಎರಡೂ ಆಗಿದ್ದಾನೆ. ಹ್ಮ್ ಅವನೇ ಕರ್ತೃ, ಅವನೇ ಕಾರಣ ಅಂತ, ಅವನೇ ಉಪಾದಾನ ಕಾರಣ, ಅವನೇ ಕರ್ತೃ ಅಂತ ಹ್ಮ್ ಅಂಥೇಳಿ ಈ ಸೂತ್ರದೊಳಗೆ ಹೇಳಿದರು. ಹ್ಮ್ ಮತ್ತು ಮುಂದಿನ ಸೂತ್ರದಲ್ಲಿಯೂ ಕೂಡ ಆತ್ಮಕೃತೆ ಪರಿಣಾಮಾತ್, ಹ್ಮ್ ಪರಿಣಾಮದಿಂದಲೂ ಕೂಡ ಇಲ್ಲಿ ಬ್ರಹ್ಮ ತಾನೇ ತಾನು ಮಾಡಿಕೊಂಡಿದ್ದಾನೆ ಅಂಥೇಳಿ ಹ್ಮ್ ಅಲ್ಲಿ ಶ್ರುತಿ ಪ್ರಮಾಣವನ್ನು ಕೊಟ್ಟು ಹ್ಮ್ ಮುಂದಿನ ಒಂದು ಸೂತ್ರ ಮತ್ತು ಭಾಷ್ಯ ಭಾಗದಿಂದ ಆಚಾರ್ಯರು ಅದನ್ನ ಹ್ಮ್ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ಹ್ಮ್ ಅದನ್ನು ಮತ್ತೆ ನಾಳೆ ಸಾಯಂಕಾಲ ನೋಡೋಣ. ಹ್ಮ್